ಸೊ ಗಾಯ್ಸ್ ಫೈನಲಿ ನಿಮ್ಗೋಸ್ಕರ ತಂದ್ಬಿಟ್ಟಿದೀನಿ ಅಟ್ಯಾಕ್ ಆನ್ ಟೈಟನ್ ಸೀಸನ್ 3 ಪಾರ್ಟ್ 1 ಆದ್ರೆ ಗಾಯ್ಸ್ ಹಿಂದಿನ ಪಾರ್ಟ್ ಗಂತೂ ಕಾಪಿ ರೈಟ್ಸ್ ಬಿದ್ಬಿಟ್ಟಿತ್ತು. ಯಾಕಂದ್ರೆ ನಾನು ಒಳ್ಳೆ BGMs ಎಲ್ಲ ಹಾಕಿ ಎಡಿಟ್ ಮಾಡ್ಬಿಟ್ಟಿದೆ ಅಂಡ್ ನಿಮ್ಮ ಎಂಗೇಜ್ಮೆಂಟ್ ಕೂಡ ಕಮ್ಮಿ ಇತ್ತು, ಅಂದ್ರೆ ವ್ಯೂಸ್ ಕಡಿಮೆ ಬಂತು ಗುರು. ವಿಡಿಯೋಗೆ ಜಾಸ್ತಿ ವ್ಯೂಸ್ ತಂದ್ರೆ ಮಾತ್ರ ತಾನೇ ಸೀರೀಸ್ ನ ಕಂಟಿನ್ಯೂ ಮಾಡೋಕ್ಕಾಗೋದು. ಸೊ ನೀವು ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಲೈಕ್ ಮಾಡ್ಬಿಡಿ. ಹಾಗೆ ಗಾಯ್ಸ್ ಒಂದ್ ವೇಳೆ ನೀವು ಹಿಂದಿನ ಪಾರ್ಟ್ಸ್ ನೆಲ್ಲ ನೋಡದೆ ಇದ್ರೆ ನೀವು ನಮ್ಮ ಇದೇ ಚಾನಲ್ ಗೆ ಹೋಗಬಹುದು. ಅಲ್ಲಿ ಪ್ಲೇ ಲಿಸ್ಟ್ ನ ಆಪ್ಷನ್ ಇರುತ್ತೆ, ನೀವು ಅದರಲ್ಲಿ ಸೀಸನ್ 1 ಪೂರ್ತಿ ಕಂಬೈನ್ ಆಗಿರೋ ವಿಡಿಯೋನ ನೋಡಬಹುದು. 1.5 ತಾಸದಿದೆ. ಅಂಡ್ ಹಾಗೆ ಅದಾದ ನಂತರ ನೀವು ಸೀಸನ್ 2 ಪಾರ್ಟ್ 1 ಅಂಡ್ ಪಾರ್ಟ್ 2 ನ ನೋಡಬಹುದು. ಈ ವಿಡಿಯೋ ಸೀಸನ್ 3 ಪಾರ್ಟ್ 1 ಆಗಿದೆ. ಸೊ ನೋಡ್ಕೊಂಡು ಬನ್ನಿ, ಯಾವ್ದು ಕನ್ಫ್ಯೂಷನ್ ಆಗದೆ ಇರ್ಲಿ ಅಂತ. ಹಾಗೆ ಬೇರೆ ಯಾರಾದ್ರೂ ಅನಿಮೆ ಫ್ಯಾನ್ಸ್ ಇದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಕ್ ಹೇಳಿ, ಲೈಕ್ ಮಾಡಕ್ ಹೇಳಿ, ವಿಡಿಯೋ ನೋಡಕ್ ಹೇಳಿ. ಮತ್ತೆ ನಿಮ್ಮ ಕಮೆಂಟ್ಸ್ ಓದೋಕೆನೆ ತುಂಬಾ ಖುಷಿ ಆಗುತ್ತೆ ಗುರು. ಸೊ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬನ್ನಿ ಸೀಸನ್ 3 ನ ಪಾರ್ಟ್ 1 ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿವರೆಗೂ ಮನುಷ್ಯರು ಟೈಟನ್ ಗಳಿಂದ ರಕ್ಷಿಸಿಕೊಳ್ಳೋಕೋಸ್ಕರ 3 ಗೋಡೆಗಳನ್ನ ಕಟ್ತಾರೆ. ಅಂಡ್ ನಿಮ್ಗೆ ಗೊತ್ತಿರುವ ಹಾಗೆ ಹಲವು ವರ್ಷಗಳ ನಂತರ 2 ಟೈಟನ್ ಗಳು ಬರುತ್ತೆ ಅಂಡ್ ವಾಲ್ಮಾರಿಯನ್ನ ಹೊಡೆದಾಕ್ಬಿಡುತ್ತೆ. ಮತ್ತೆ ಆ ಘಟನೆಯಲ್ಲಿ ನಮ್ಮ ಮೈನ್ ಕ್ಯಾರೆಕ್ಟರ್ ಎರೆನ್ ಯೇಗರ್ ತನ್ನ ಮನೆಯನ್ನ ಹಾಗೆ ತಾಯಿಯನ್ನ ಕಳ್ಕೊಂಡ್ಬಿಟ್ಟ. ಅದಾದ ನಂತರ ಅವನು ಸರ್ವೆ ಕಾಪ್ಸ್ ನ ಜಾಯ್ನ್ ಆದ ಅಂಡ್ ಅವನ್ಗೆ ಸಿಕ್ತು ಟೈಟನ್ ಆಗಿ ಕನ್ವರ್ಟ್ ಆಗೋ ಪವರ್. ಮತ್ತೆ ತುಂಬಾ ಒಳ್ಳೆ ಫ್ರೆಂಡ್ಸ್ ಕೂಡ ಆದ್ರು, ಉದಾಹರಣೆಗೆ ರೈನರ್ ಅಂಡ್ ಬರ್ಟಾಲ್ಟ್. ಆದ್ರೆ ಒಂದು ದೊಡ್ಡ ಟ್ವಿಸ್ಟ್ ಆಗುತ್ತೆ. ಏನಪ್ಪಾ ಅಂದ್ರೆ ಯಾವ 2 ಟೈಟನ್ ಗಳು 5 ವರ್ಷಗಳ ಹಿಂದೆ ಈ ವಾಲ್ಮಾರಿಯನ್ನ ಹೊಡೆದು ಅವನ ತಾಯಿಯ ಸಾವಿಗೆ ಕಾರಣ ಆಗಿತ್ತು. ಆ 2 ಟೈಟನ್ ಗಳು ಬೇರೆ ಯಾರು ಅಲ್ಲ, ಅದು ಈ ರೈನರ್ ಮತ್ತೆ ಬರ್ಟಾಲ್ಟ್ ಅಂತ. ಆರ್ಮರ್ ಟೈಟನ್ ಅಂಡ್ ಕೊಲೋಸಲ್ ಟೈಟನ್. ಮತ್ತೆ 2ನೇ ಸೀಸನ್ ನ ಅಂದ್ರೆ ಹಿಂದಿನ ವಿಡಿಯೋದ ಎಂಡಿಂಗ್ ಅಲ್ಲಿ ನಮ್ಗೆ ಗೊತ್ತಾಯ್ತು ಹೇಗೆ ಎರೆನ್ ಹತ್ರ ಒಂದು ಪವರ್ ಇದೆ, ಅದರಿಂದ ಅವನು ಟೈಟನ್ಸ್ ನ ಕೂಡ ಕಂಟ್ರೋಲ್ ಮಾಡಬಹುದು. ಸೊ ಆರ್ಮಿನ್ ನಂಗೆ ಹೇಳಿದ್ದ ಗೋಡೆಗಳ ಆಚೆ ಸಮುದ್ರ ಇದೆ ಅಂತ. ಆದ್ರೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಸಮುದ್ರದ ಆಚೆ ಏನಿರಬಹುದು. ಇವಾಗ ಸರ್ವೆ ಕಾಪ್ಸ್ ಒಂದು ಕಾಡಿನಲ್ಲಿ ಇದ್ದಾರೆ ಮತ್ತೆ ಎರೆನ್ ನ ಮೇಲೆ ಎಕ್ಸ್ಪೆರಿಮೆಂಟ್ಸ್ ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅವನ್ಗೆ ತನ್ನ ಟೈಟನ್ ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ಒಳ್ಳೆ ಗೂಬೆ ರೀತಿ ಆಡ್ತಾ ಇದ್ದಾನೆ ಇತ್ತೀಚೆಗೆ, ಏನ್ ಮಾಡಕ್ಕೂ ಬರಲ್ಲ. ಮತ್ತೆ ಇಲ್ಲಿ ಡ್ಯಾಡಿ ಲೆವೈ ಕೂಡ ಇದ್ದಾರೆ. ಅಂಡ್ ಹಾಗೆ ಇವರ ಮಿಷನ್ ಏನಪ್ಪಾ ಅಂದ್ರೆ ಹಿಸ್ಟೋರಿಯಾ ರೀಸ್ ಅಂಡ್ ನಮ್ಮ ಎರೆನ್ ಯೇಗರ್ ನ ಸೇಫ್ ಆಗಿಟ್ಕೊಳ್ಳೋದು. ಯಾಕಂದ್ರೆ ಹಿಂದಿನ ಸೀಸನ್ಸ್ ನಲ್ಲಿ ನಿಮ್ಗೆ ಗೊತ್ತಾಗಿರಬಹುದು ಹೇಗೆ ಹಿಸ್ಟೋರಿಯಾ ಒಂದು ರಾಜ ಮನೆತನದ ಹುಡುಗಿ ಆಗಿದ್ದಾಳೆ ಅಂಡ್ ಅವಳಿಗೆ ಗೋಡೆಗಳ ಬಗ್ಗೆ ತುಂಬಾನೇ ವಿಷಯಗಳು ಗೊತ್ತು. ಹೀಗಾಗಿ ಅವಳನ್ನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಾರ್ದಲ್ಲ, ಅದಕ್ಕೆ. ಆದ್ರೆ ಇವರಿಬ್ರು ಯಾರು ಗುರು? ಇವರಿಬ್ರು ಯಾರೋ ಹೊಸ ಕ್ಯಾರೆಕ್ಟರ್ಸ್ ಅನ್ಸುತ್ತೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಬೇಡಿ. ಮತ್ತೆ ಕಮಾಂಡರ್ ಅರ್ವಿನ್ ಗೆ ಟೆನ್ಷನ್ ಆಗ್ಬಿಟ್ಟಿದೆ. ಬಿಕಾಸ್ ತನ್ನ ಟೈಟನ್ ಪವರ್ಸ್ ನ ಕಂಟ್ರೋಲ್ ಮಾಡಕ್ ಆಗದೆ ಇದ್ರೆ ವಾಲ್ಮಾರಿಯನ್ನ ಹೇಗೆ ವಾಪಸ್ ಪಡ್ಕೊಳ್ಳೋದು, ಆ ಹೋಲ್ ನ ಹೇಗೆ ಮುಚ್ಚೋದು. ಮತ್ತೆ ಹಿಸ್ಟೋರಿಯಾ ರೇಸ್ ನ ಫ್ಯಾಮಿಲಿ ಎಲ್ಲಿದೆ, ಹಾಗೆ ಅವಳ ಅಪ್ಪ ಇನ್ನು ಬದುಕೊಂಡಿದಾರ, ಅವಳ ಅಪ್ಪಂಗೆ ಈ ಗೋಡೆಗಳ ಬಗ್ಗೆ ಜಾಸ್ತಿ ವಿಷಯಗಳು ಗೊತ್ತಾ ಅಂತ. ಹಾಗೆ ಬೆಳಿಗ್ಗೆ ಆಗತ್ತೆ ಅಂಡ್ ನಮ್ಗೆ ಗೊತ್ತಾಗತ್ತೆ ಬ್ಯಾಸ್ಟರ್ಡ್ ನಿಕ್ ಅಂದ್ರೆ ಮಿನಿಸ್ಟರ್ ನಿಕ್ ಇದ್ನಲ್ಲ ಸೀಸನ್ 2 ಅಲ್ಲಿ ಅವರು ಸತ್ತೋಗಿದಾರ ಅಂತ. ಆದ್ರೆ ಅದು ಸಾವಲ್ಲ, ಅದು ಕೊಲೆ ಆಗಿದೆ. ಬಟ್ ಯಾರು ಕೊಲೆ ಮಾಡಿದ್ದು ಇದು ಹಾಂಜಿಗೂ ಸಹ ಗೊತ್ತಿಲ್ಲ. ಅವರು ಒಂದು ರೂಮ್ ಅಲ್ಲಿ ಸತ್ ಬಿದ್ದಿದ್ರು. ಇದನ್ನ ಹಾಂಜಿ ಮತ್ತೆ ಹಾಗೆ ಅವರ ಕಾಮ್ರೇಡ್ ಮೂಗ್ಲೆಟ್ ಕೂಡ ನೋಡಿದ್ದ. ಆದ್ರೆ ಮಿಲಿಟರಿ ಪೊಲೀಸ್ ಅವರ ಹತ್ರಕ್ಕೆ ಹೋಗೋಕ್ ಬಿಡ್ಲಿಲ್ಲ ಅಂಡ್ ಹಾಗೆ ಹಾಂಜಿ ಜೊತೆ ಸರಿಯಾಗಿ ಬಿಹೇವ್ ಕೂಡ ಮಾಡಿಲ್ಲ. ಮತ್ತೆ ಮಿನಿಸ್ಟರ್ ನಿಕ್ ನ ಕೈಯ ಬೆರಳ ಉಗುರುಗಳನ್ನ ಯಾರೋ ಕಿತ್ತಿ ಹಾಕಿದ್ರು. ಆದ್ರೆ ಹಾಂಜಿಗಂತೂ ಅನ್ಸುತ್ತೆ ಈ ಕೆಲಸ ಪಕ್ಕ ಮಿಲಿಟರಿ ಪೊಲೀಸ್ ದೆ. ಆದ್ರೆ ಗಾಯ್ಸ್ ಮಿಲಿಟರಿ ಪೊಲೀಸ್ ಯಾಕೆ ಇದನ್ನ ಮಾಡ್ತು? ಮಿನಿಸ್ಟರ್ ನಿಕ್ ಇಂದ ಅವ್ರಿಗೆ ಏನ್ ದ್ವೇಷ? ಯಾಕಂದ್ರೆ ಮಿನಿಸ್ಟರ್ ನಿಕ್ ಅಂದು ಕೇವಲ ಒಂದು ಚರ್ಚ್ ನ ಪಾದ್ರಿ ಆಗಿದ್ದ. ಆದ್ರೆ ಆರ್ಮಿನ್ ಹೇಳ್ತಾನೆ ಯಾಕಂದ್ರೆ ಮಿನಿಸ್ಟರ್ ನಿಕ್ ನಮ್ಗೆ ಗೋಡೆಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರಲ್ಲ, ಅದಕ್ಕೆ ಅನ್ಸುತ್ತೆ. ಒಂದು ಎಷ್ಟು ಉಗ್ರುಗಳು ಕಿತ್ಕೊಂಡಿದ್ವು ಹಾಂಜಿ? ಆಕ್ಚುಲಿ ಎಲ್ಲ ಉಗ್ರುಗಳು ಅವರು ಕಿತ್ತಾಕ್ ಬಿಟ್ಟಿದ್ರು. ಜನರು ಪ್ರಶ್ನೆನ ಕೇಳ್ತಾರೆ ಮತ್ತೆ ಹಾಗೆ ಒಂದು ಉಗ್ರನ ಕೇಳ್ತಾರೆ. ಒಂದ್ ವೇಳೆ ಮುಂದಿರೋನು ಉತ್ತರ ಕೊಡದೇ ಇದ್ರೆ ಇದ್ರ ಅರ್ಥ ಅವನು ಏನನ್ನು ಕೂಡ ಬಾಯ್ ಬಿಟ್ಟಿಲ್ಲ ಅಂಡ್ ಎಲ್ಲ ಉಗ್ರಗಳನ್ನ ಕಿತ್ತಾದ ನಂತರ ಅವರು ಸಾಯಿಸಾಕ್ಬಿಟ್ರು ಅವನನ್ನ. ಮತ್ತೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಹತ್ರ ರೇಸ್ ಫ್ಯಾಮಿಲಿಯಿಂದ ಒಂದು ಹುಡುಗಿ ಕೂಡ ಇದ್ದಾಳೆ. ಆದ್ರೆ ಇವರು ಎಲ್ಲರಿಗೂ ಸಿಗುತ್ತೆ ಕಮಾಂಡರ್ ಅರ್ವಿನ್ ನ ಕಡೆಯಿಂದ ಒಂದು ಮೆಸೇಜ್. ಸೊ ಇವರು ಓಡ್ಬೇಕು. ಯಾಕಂದ್ರೆ ಮಿಲಿಟರಿ ಪೊಲೀಸ್ ಇವಾಗ ಸರ್ವೆ ಕಾಪ್ಸ್ ನ ಹಿಂದೆ ಬಿದ್ದಿದೆ. ಬಟ್ ಯಾಕಂದ್ರೆ ಗವರ್ಮೆಂಟ್ ಸರ್ವೆ ಕಾಪ್ಸ್ ನ ಪ್ರೊಹಿಬಿಟ್ ಮಾಡ್ಬಿಟ್ಟಿದೆ, ಅಂದ್ರೆ ಅದನ್ನ ನಿಲ್ಲಿಸಿ ಹಾಕಿದೆ, ಬಂದ್ ಮಾಡಿಸಿದೆ. ಅಂಡ್ ಹಾಗೆ ನಮ್ಮ ಅರ್ವಿನ್ ಕಮಾಂಡರ್ ನು ಕೂಡ ಜೈಲ್ ನಲ್ಲಿ ಇಟ್ಕೊಂಡಿದೆ. ಮತ್ತೆ ಅವರು ಇವಾಗ ಎರೆನ್ ಅಂಡ್ ಹಿಸ್ಟೋರಿಯಾನ ಹುಡುಕ್ತಾ ಇದ್ದಾರೆ ಕಸ್ಟಡಿಗೆ ತಗೊಳ್ಳೋಗೋಸ್ಕರ. ಆದ್ರೆ ಇವಾಗ ಇವರೆಲ್ಲರೂ ಹಿಸ್ಟೋರಿಯಾ ಮತ್ತೆ ಎರೆನ್ ನ ಕರ್ಕೊಂಡು ಟ್ರೋಸ್ಟ್ ಡಿಸ್ಟ್ರಿಕ್ಟ್ ಗೆ ಹೋಗ್ಬೇಕು ಅಡ್ಕೊಂಡಿರೋಕೆ ಅಲ್ಲಿ. ಯಾಕಂದ್ರೆ ಅಲ್ಲೇ ಎಲ್ಲಾ ಸತ್ಯ ಗೊತ್ತಾಗತ್ತೆ ಯಾರು ಇಷ್ಟೆಲ್ಲದ್ರ ಹಿಂದೆ ಇದಾರ ಅಂತ. ಹಾಂಜಿ ಅವರೇ, ಯಾವಾಗ ನಾನು ಕಿಡ್ನಾಪ್ ಆಗಿದ್ನೋ ಆಗ ನಾನು ಯಮೀರ್ ಹೇಳ್ತಾ ಇರೋ ಮಾತುಗಳನ್ನ ಆಲಿಸ್ಕೊಂಡಿದ್ದೆ ಅಂಡ್ ಎಲ್ಲದನ್ನು ಇದ್ರಲ್ಲಿ ಬರ್ದಿಟ್ಟಿದ್ದೀನಿ. ನಿಮ್ಗೆ ಈ ಇನ್ಫಾರ್ಮೇಶನ್ ಯೂಸ್ ಆಗಬಹುದು ಮುಂದೆ.
ಅರೆ ಅವರಿಬ್ರಂತೂ ಓಡ್ ಹೋಗ್ಬಿಟ್ರು. ಹಾ, ಯಾಕಂದ್ರೆ ಅಲ್ಲೊಬ್ಬ ಹರಾಮಿ ನನ್ ಮಗ ಇದ್ದಾನೆ. ಯಾಕೆ ನಿನ್ ರಿಲೇಟಿವ್ ಯಾರಾದ್ರೂ ಇದ್ದಾರಾ ಅಲ್ಲಿ? ಹಾ, ರಿಲೇಟಿವ್ ಇರೋದು, ತುಂಬಾ ಹಳೆ ರಿಲೇಟಿವ್. ಮತ್ತೆ ಹಾಗೆ ಇವರು ಬಂದ್ಬಿಡ್ತಾರೆ ಟ್ರೋಸ್ಟ್ ಡಿಸ್ಟ್ರಿಕ್ಟ್ಗೆ. ಅಂಡ್ ಇಲ್ಲಿ ಫ್ರೀ ಆಗಿ ರೇಷನ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿಯ ರಾಜ ಫ್ರಿಡ್ಸ್ ತುಂಬಾನೇ ಒಳ್ಳೆ ಮತ್ತೆ ದಯಾಲು ರಾಜ. ನಮ್ ಗವರ್ಮೆಂಟ್ ಕೂಡ ಏನಾದ್ರೂ ಕಲಿಬೇಕು ಗುರು. ದೂರ ಸರಿರಿ. ಸಡನ್ ಆಗಿ ಯಾವ್ದೋ ಕುದುರೆ ಗಾಡಿ ಬಂದು ಎರೆನ್ ಮತ್ತೆ ಹಿಸ್ಟೋರಿಯಾನ ಎತ್ತಾಕೊಂಡು ಹೋಗ್ಬಿಡುತ್ತೆ. ವಾಟ್ ದ ಹೆಲ್. ಹಿಸ್ಟೋರಿಯಾ ನನ್ಗಂತೂ ಒಂದ್ಸಲ ಇದು ವರ್ಕೌಟ್ ಆಗುತ್ತೆ ಅಂತ. ಜೀನ್ ಅಂತೂ ನಂತರ ಕಾಣಿಸೋದು ಇಲ್ಲ. ಕೆಲವು ಗೂಂಡಾಗಳು ಎರೆನ್ ಮತ್ತೆ ಹಿಸ್ಟೋರಿಯಾನ ಕಿಡ್ನಾಪ್ ಮಾಡ್ಕೊಂಡು ತಂದಿದ್ರು. ಆದ್ರೆ ನೋಡಕ್ ಹೋದ್ರೆ ಇದಂತೂ ಜೀನ್ ಮತ್ತೆ ಆರ್ಮಿನ್ ಆಗಿದ್ದ. ಯಾಕಂದ್ರೆ ಜೀನ್ ಅನ್ನ ಎರೆನ್ ತರ ಡ್ರೆಸ್ ಮಾಡಿಸಿದ್ರು ಅಂಡ್ ಆರ್ಮಿನ್ ನ ಹಿಸ್ಟೋರಿಯಾ ತರ. ಯಾಕಂದ್ರೆ ಗಾಯಸ್ ಆರ್ಮಿನ್ ಕಾಡೋಗೂ ಕೂಡ ಹುಡುಗಿ ತರನೇ ಕಾಣ್ತಾನಲ್ಲ, ಅದಕ್ಕೆ. ಮತ್ತೆ ಈ ಗೂಂಡ ಆರ್ಮಿನ್ ನ ಹೆರಾಸ್ ಬೇರೆ ಮಾಡ್ತಾ ಇದ್ದಾನೆ ಹುಡುಗಿ ಅಂತ ಅನ್ಕೊಂಡು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಯ್ಯೋ ದೇವ್ರೆ. ಎನಿವೈಸ್ ಮತ್ತೆ ಬೇರೆ ಗೂಂಡಾಗಳು ಕೂಡ ಬಂದ್ರು. ಆರ್ಮಿನ ಕತೆ ಏನಾಗುತ್ತೆ ಗುರು. ಆದ್ರೆ ಹಿಂದ್ಗಡೆಯಿಂದ ಬರ್ತಾಳೆ ಮಿಕಾಸಾ. ಮತ್ತೆ ಹಾಗೆ ಪೂರ್ತಿ ಸ್ಕ್ವಾಡ್ ಬರುತ್ತೆ ಅಂಡ್ ಈ ಗೂಂಡಾಗಳನ್ನ ನಾಯಿ ತರ ಹೊಡಿತಾರೆ ಮತ್ತೆ ಕಟ್ ಆಗ್ಬಿಡ್ತಾರೆ. ನೈಸ್, ಎಷ್ಟ್ ಈಸಿ ಇತ್ತು. ಮತ್ತೆ ಇಲ್ಲಿ ಲೇವಾಯ್ ಹೋಗ್ಬಿಡ್ತಾರೆ ರಿಯಲ್ ಎರೆನ್ ಮತ್ತೆ ಹಿಸ್ಟೋರಿಯಾ ಮೇಲೆ ಕಣ್ಣಿಡೋಕೆ. ಯಾಕಂದ್ರೆ ಅವರು ಕುದುರೆ ಗಾಡಿಯಲ್ಲಿ ಬೇರೆ ಕಡೆ ಹೋಗ್ತಾ ಇದಾರಲ್ಲ, ಅದಕ್ಕೆ. ಆದ್ರೂ ಲೇವಾಯ್ಗೆ ಡೌಟ್ ಬರ್ತಾ ಇದೆ. ಯಾಕಂದ್ರೆ ಆ ಗೂಂಡಾಗಳನ್ನ ಗವರ್ಮೆಂಟ್ ಯಾಕೆ ಯೂಸ್ ಮಾಡುತ್ತೆ, ಇಂಥ ಬಿಗಿನರ್ಸ್ ಮತ್ತೆ ನೂಬ್ ಗಳನ್ನ. ಸೊ ಆಬ್ವಿಯಸ್ಲಿ ಗವರ್ಮೆಂಟ್ ಬೇರೆದೇನೋ ಪ್ಲಾನ್ ಮಾಡಿದ ಅನ್ಸುತ್ತೆ. ನೀಫಾ, ನೀನ್ ಯಾವತ್ತಾದ್ರೂ ಕ್ಯಾನಿ ಡಾನ್ ಬಗ್ಗೆ ಕೇಳಿದ್ಯಾ? ಹಾ, ಕೇಳಿದ್ದೆ. ಅವನಂತೂ 100ಕ್ಕೂ ಹೆಚ್ಚು ಜನರ ತಲೆ ಕಡ್ದಿದ್ದ ಅಲ್ವಾ? ಆದ್ರೆ ಅವನಂತೂ ಫಿಕ್ಷನಲ್ ಕ್ಯಾರೆಕ್ಟರ್ ತಾನೆ. ಆಕ್ಚುಲಿ ಅದು ಫಿಕ್ಷನಲ್ ಅಲ್ಲ, ಅವೆಲ್ಲ ರಿಯಲ್. ಮತ್ತೆ ನಾನು ಅವನ ಜೊತೆ ಕೂಡ ಇದ್ದೆ. ಇಲ್ಲಿ ಏನೋ ಸಮಸ್ಯೆ ಖಂಡಿತ ಇದೆ. ನೀಫಾ ಯಾರ್ ಗುರು ಏನೋ ಒಂದೇ ಬುಲೆಟ್ ಅಲ್ಲಿ ತಲೆದೆ ಹಾರ್ಸಕ್ಬಿಟ್ಟ. ಅಂಡ್ ಹಾಗೆ ಲೇವಾಯ್ನ ಬಾಕಿ ಕಾಮ್ರೇಡ್ಸ್ ಇದ್ರಲ್ಲ, ಅವ್ರನ್ನು ಕೂಡ ಕೊಂದ್ಬಿಟ್ಟ. ಮತ್ತೆ ಇವನ ಕಾಮ್ರೇಡ್ಸ್ ಕೂಡ ಬಂದ್ಬಿಟ್ರು. ನೀನಂತೂ ತುಂಬಾ ದೊಡ್ಡವನಾಗ್ಬಿಟ್ಟಿದ್ಯಾ ಲಿವಾಯ್. ಮತ್ತೆ ಅವನ್ ಮಾತ್ರ ಲಿವಾಯ್ನ ಮೇಲೆ ಅಟ್ಯಾಕ್. ಆದ್ರೆ ಲಿವಾಯ್ ಅಲ್ಲಿಂದ ಓಡ್ಬಿಟ್ರು. ಅಂಡ್ ಅದೇ ಟೈಮ್ ನಲ್ಲಿ ಇವರು ಐರನ್ ಮತ್ತೆ ಹಿಸ್ಟೋರಿಯಾ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಪ್ರಜ್ಞೆ ತಪ್ಪಿಸ್ಬಿಟ್ರು. ಮತ್ತೆ ಎಲ್ಲ ಸಹ ಇವಾಗ ಲೇವಾಯ್ನ ಅಗೇನ್ಸ್ಟ್ ಇದ್ದಾರೆ. ಅಂಡ್ ಇವಾಗ ನಮಗೆ ನೋಡಕ್ಕೆ ಸಿಗುತ್ತೆ ಬೆಸ್ಟ್ ಆಕ್ಷನ್ ಸೀನ್. ಸೊ ಲಿವಾಯ್ ಒಂದು ಬಾರ್ನ ಒಳಗೆ ನುಗ್ತಾರೆ ಅಡ್ಕೊಳ್ಳೋಕೋಸ್ಕರ. ಕಿತ್ತಾಕ್ಬಿಟ್ಟೆ. ಲಿವಾಯ್, ಎಲ್ಲ ಅಡ್ಕೊಂಡಿದ್ಯಾ ಚಿನ್ನ? ಇಲ್ಲೇ ಇದ್ದೀನಿ. ನನಗ್ ಗೊತ್ತಾಗ್ತಾ ಇಲ್ಲ, ಮೊದ್ಲು ಮಿಲಿಟರಿ ಪೊಲೀಸ್ ನ ಕೊಲ್ಲೋ ಕ್ಯಾನಿ ಇವತ್ತು ಮಿಲಿಟರಿ ಪೊಲೀಸ್ಗೋಸ್ಕರನೇ ಯಾಕೆ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಕೆಲವು ವಿಷಯ ಇರುತ್ತೆ, ದೊಡ್ಡವ್ರು ಮಾಡ್ತಾರೆ, ಅದು ನಿಮ್ಮಂತ ಮಕ್ಳಿಗೆ ಅರ್ಥನೇ ಆಗಲ್ಲ. ಓ ಸಾರಿ, ನೀನ್ ದೊಡ್ಡವನಾಗ್ಬಿಟ್ಟಿದ್ಯಾ ಅಲ್ವಾ? ನಿನ್ನ ಹೈಟ್ ಅಂತೂ ಇನ್ನೂ ಸಣ್ಣ ಇದೆ. ಏನ್ ಹೇಳೋದು, ನನ್ಗೆ ಗೊತ್ತೇ ಆಗಲ್ಲ ನೀನು ದೊಡ್ಡವನಾಗಿದ್ಯೋ ಸಣ್ಣವನಿದ್ಯೋ ಅಂತ. ಮತ್ತೆ ಲಿವಾಯ್ ಸಡನ್ಲಿ ಬುಲೆಟ್ ಹೊಡೆದ್ ಬಿಡ್ತಾನೆ ಕ್ಯಾನಿಗೆ. ಕ್ಯಾನಿ ಹೊರಗ್ ಬರ್ತಾನೆ ಅಂಡ್ ಲಿವಾಯ್ ಕೂಡ ಹೊರಗ್ ಬರ್ತಾನೆ. ಇವರೆಲ್ಲ ಲಿವಾಯ್ಗೆ ಶೂಟ್ ಮಾಡ್ತಾರೆ. ಆದ್ರೆ ಇದು ಲಿವಾಯ್ ಅಲ್ಲ, ಕುರ್ಚಿ. ಮತ್ತೆ ಲಿವಾಯ್ ಹೊರಗ್ ಬರ್ತಾರೆ ಅಂಡ್ ಎಲ್ಲರನ್ನು ಶೂಟ್ ಮಾಡಿ ಕೊಂದಾಕ್ಬಿಡ್ತಾರೆ. ಮತ್ತೆ ಇಲ್ಲಿ ಶಾಶಗೆ ಬುಲೆಟ್ ಫೈರ್ ಆಗ್ತಿರೋ ಸೌಂಡ್ ಕೇಳಿಸುತ್ತೆ. ಯಾಕಂದ್ರೆ ಅವಳು ಬುಡ ಕಟ್ಟಿನವಳು, ಮತ್ತೆ ಹಾಗೆ ಅವಳ ಕಿವಿ ಶಾರ್ಪ್ ಇದೆ. ಸೊ ಇವರು ಅದೇ ದಿಕ್ಕಿಗೆ ಹೋಗ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಕಾಣಿಸುತ್ತೆ ಎರೆನ್ ಮತ್ತೆ ಹಿಸ್ಟೋರಿಯಾನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕ್ಯಾಪ್ಟನ್ ಲೇವಾಯ್ ಅಂತೂ ಯಾರ್ದು ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಆರ್ಮಿನ್ ಹೋಗ್ತಾನೆ ಈ ವ್ಯಾಗನ್ ನ ಕಂಟ್ರೋಲ್ ಮಾಡಕ್ಕೆ. ಈ ಗಾಡಿ ಓಡಿಸ್ತಾ ಇರೋ ಹುಡುಗಿ ಕ್ಯಾನಿ ಟೀಮ್ ಅವಳು. ಮತ್ತೆ ಹಾಗೆ ಜೀನ್ಗೆ ಇವಳನ್ನ ಕೊಲ್ಲೋಕೆ ಆಗ್ತಾ ಇಲ್ಲ. ಹುಡುಗಿ ಮುಂದೆ ಇದ್ದಾಳೆ ಅಂತ ಶೂಟೇ ಮಾಡ್ತಾ ಇಲ್ಲ ಗುರು ಇವನು. ಆದ್ರೆ ಅದೇ ಟೈಮ್ ನಲ್ಲಿ ಮಿಕಾಸಾ ಬರ್ತಾಳೆ. ಅಂಡ್ ಆಫ್ ಕೋರ್ಸ್ ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ. ಮತ್ತೆ ಇಲ್ಲಿ ಕಿಂಗ್ ಫ್ರಿಡ್ಸ್ ಅಂಡ್ ಹಾಗೆ ಅವನ ಜನಗಳು ಮಾತಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಎರೆನ್ ಮತ್ತೆ ಹಿಸ್ಟೋರಿಯಾನ ನಾವು ಪಡ್ಕೊಳ್ಬೇಕಾಗಿದೆ. ಇಲ್ಲಿ ಜನ ಕೇಳ್ತಾ ಇದ್ದಾರೆ, ನಿನ್ಗೆ ಅನ್ಸುತ್ತಾ ಆ ಬ್ಯಾಸ್ಟರ್ಡ್ ನಿಕ್ ಈ ಗೋಡೆಗೆ ಸಂಬಂಧಪಟ್ಟ ಸೀಕ್ರೆಟ್ಸ್ ನ ಅವ್ರಿಗೆ ಎಲ್ಲ ಹೇಳಕ್ ಬಿಟ್ಟಿದ್ದಾನೆ ಅಂತ? ಓ ವೇಟ್, ಅಂದ್ರೆ ಇವರೇ ಬ್ಯಾಸ್ಟರ್ಡ್ ನಿಕ್ ನ ಕೊಂದಿರೋದು, ಅಂದ್ರೆ ಮಿನಿಸ್ಟರ್ ನಿಕ್ ನ. ಎಲ್ಲ ಒಂದೇ ದೋಡಿ ಕಳ್ಳರು ಗುರು. ಮತ್ತೆ ರಾಜ ರೀಸ್ ನ ಮೆಸೇಜ್ ಬರುತ್ತೆ ಕಿಂಗ್ ಫ್ರಿಡ್ಸ್ಗೆ. ಏನಪ್ಪಾ ಅಂದ್ರೆ ಹಿಸ್ಟೋರಿಯಾ ಮತ್ತೆ ಎರೆನ್ ಅವ್ರಿಗೆ ಸಿಕ್ಕಾಗಿದೆ ಅಂತ. ಓ ವೇಟ್, ರಾಜ ರೀಸ್ ಇನ್ನು ಬದ್ಕೊಂಡಿದ್ದಾನೆ, ಅಂದ್ರೆ ಹಿಸ್ಟೋರಿಯಾನ ಅಪ್ಪ ಮತ್ತೆ ಹಾಗೆ ಕಿಂಗ್ ಫ್ರಿಡ್ಸ್ ಸೇರ್ಕೊಂಡಿದ್ದಾರೆ.
ಮಿಕಾಸಾ ನಾನ್ ಕರ್ಮ ಮಾಡಕ್ ಹೋದ್ರೆ ಕಾಂಡ ಯಾಕಾಗ್ಬಿಡುತ್ತೆ. ಅಂಡ್ ಗಾಯ್ಸ್ ನಮ್ಗೆ ಫ್ಲಾಶ್ ಬ್ಯಾಕ್ ನ ತೋರ್ಸಾರೆ. ಯಾವಾಗ ಜೀನ್ ಡೇಂಜರ್ ನಲ್ಲಿ ಇದ್ನೋ ಅದೇ ಟೈಮ್ ನಲ್ಲಿ ಮಿಕಾಸಾ ಬಂದಿದ್ಲು. ಬಟ್ ಆ ಹುಡ್ಗಿನ ಕೊಂದಿದ್ದು ಆರ್ಮಿನ್ ಆಗಿದ್ದ. ಬಟ್ ಆದ್ರೂ ಕೂಡ ಲೇವೈ ಕೂಡ ಸರಿಯಾದ ಟೈಮ್ ಅಲ್ಲಿ ಬಂದಿದ್ರು. ಆದ್ರೆ ಈ ಕ್ಯಾನಿಯ ಕಾಮ್ರೇಡ್ಸ್ ಅಂತೂ ಅರೆನ್ ಅಂಡ್ ಹಿಸ್ಟೋರಿಯಾನ ಕರ್ಕೊಂಡು ಹೋಗ್ಬಿಟ್ರು. ಮತ್ತೆ ಲೇವೈ ಮಿಕಾಸಾನ ತಡೆದ್ ಬಿಟ್ಟಿದ್ರು. ಯಾಕಂದ್ರೆ ಅವಳು ಹೋಗ್ಬಿಟ್ರೆ ಅವಳು ಸಾಯ್ತಾಳೆ. ಸೊ ಇವ್ರು ಇವಾಗ ಈ ಗೂಂಡಾಗಳನ್ನ ಹಿಡಿದಿಟ್ಕೊಂಡಿದ್ದಾರೆ ಮತ್ತೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಗೂಂಡಾಗಳು ಯಾರು ಗೊತ್ತಾಯ್ತಾ? ಜೀನ್ ಮತ್ತೆ ಆರ್ಮಿನ್ ನ ಅರೆನ್ ಅಂಡ್ ಹಿಸ್ಟೋರಿಯಾ ಅಂತ ಹಿಡ್ಕೊಂಡು ಹೋಗಿದ್ರಲ್ಲ ಅವ್ರೆ. ಹೇ ಮತ್ತೆ ಇವನ್ ಮುಖ ನೋಡಿ ಗಾಯ್ಸ್, ಇವನಂತೂ ಅವನೇ ಸೀಸನ್ 1 ನಲ್ಲಿ ದಾರಿನ ಹಿಡ್ದಿಟ್ಟಿದ್ನಲ್ಲ ಗೇಟ್ ನಲ್ಲಿ ತನ್ನ ವೇಗನ್ನ ಹೋಗ್ಸೋಗೋಸ್ಕರ. ಮತ್ತೆ ಮಿಕಾಸಾ ಬಂದು ಎಲ್ಲ ಸಾಲ್ವ್ ಮಾಡೋಗಿದ್ಲು. ಮಿಲಿಟರಿ ಪೊಲೀಸ್ ನಮ್ಗೆ ಇದನ್ನ ಮಾಡೋಕೆ ಫೋರ್ಸ್ ಮಾಡಿತ್ತು. ಮತ್ತೆ ನಮ್ಮ ಎಲ್ಲ ಎಂಪ್ಲಾಯೀಸ್ ಕೂಡ ಅವರು ಕೊಂದಾಕ್ಬಿಟ್ರು. ಹೀಗಾಗಿ ನನ್ನ ಮಗ ಮತ್ತೆ ನಾನು ಈ ಕೆಲಸ ಮಾಡ್ಬೇಕಾಯ್ತು. ನೀನ್ ನಮ್ಗೆ ಸಹಾಯ ಮಾಡ್ತೀಯಾ? ಅಂದ್ರೆ ನಾನ್ ಸಹಾಯ ಮಾಡಿದ್ರೆ ನೀನು ನನ್ನ ಕಂಪನಿನ ವಾಪಸ್ ತಂದ್ಕೊಡ್ತೀಯಾ? ನಮ್ಮ ಕಂಪನಿ ಬಡವರಿಗೆ ದಾನ ಮಾಡುತ್ತೆ ಅಂಡ್ ಹಾಗೆ ಫ್ರೀ ಆಗಿ ಫುಡ್ ನ ಕೂಡ ಕೊಡುತ್ತೆ. ಅದೆಲ್ಲ ಸಾಯ್ಲಿ, ಫಸ್ಟ್ ನಾನ್ ಹೇಳೋದ್ ಕೇಳು. ಸೊ ಇವಾಗ ಹಾಂಜಿ ಹೋಗ್ತಾಳೆ ಅರ್ವಿನ ಹತ್ರ ಮತ್ತೆ ಹೇಳ್ತಾರೆ ಅರೆನ್ ನನ್ಗೆ ಈ ಕನ್ವರ್ಸೇಷನ್ ನ ಕೊಟ್ಟಿದ್ದ ಯಮೀರ್ ಮತ್ತೆ ಬರ್ಟಾಲ್ಟ್ ನ ನಡುವೆ ಆಗಿದ್ದು. ಬಿಕಾಸ್ ಅವರು ಅರೆನ್ ನ ತಿಂದಾಕ್ತಾರಂತೆ. ವಾಟ್ ದ ಹೆಲ್? ಮತ್ತೆ ಇಲ್ಲಿ ಗೂಂಡ 2 ಮಿಲಿಟರಿ ಆಫೀಸರ್ಸ್ ನ ಸರ್ವೆ ಕಾಪ್ಸ್ ಗೆ ಕೊಟ್ಬಿಡ್ತಾನೆ, ಯಾರಿಗೂ ಗೊತ್ತಿಲ್ಲದೆ ಇದ್ದಂಗೆ. ಇವರಿಬ್ರೆ ಆ ಪಾದ್ರಿ ನಿಕ್ಕಿದ್ನಲ್ಲ ಅವನನ್ನ ಕೊಂದಿದ್ದು. ಅಂಡ್ ಇವಾಗ ಹಾಂಜಿ ಬರ್ತಾಳೆ. ಈ ಸಲ ನಾನು ನಿನ್ನ ಕ್ವೆಶ್ಚನ್ ಕೇಳ್ತೀನಿ ಅಂತ ಲೇವೈ ಕ್ವೆಶ್ಚನ್ ಕೇಳ್ತಾರೆ. ಹಿಸ್ಟೋರಿಯಾ ಮತ್ತೆ ಅರೆನ್ ಎಲ್ಲಿದ್ದಾರೆ? ಹಾಗೆ ರೀಸ್ ಫ್ಯಾಮಿಲಿಯ ನಿಜವಾದ ರಹಸ್ಯ ಏನು? ಬೇಗ ಹೇಳು, ಇಲ್ದಿದ್ರೆ ಉಗ್ರನ ಕಿತ್ತಾಕ್ಬಿಡ್ತೀನಿ. ಮತ್ತೆ ಇಲ್ಲಿ ಅರ್ಮಿಂದ್ ಅಂತೂ ಇನ್ನೊಂದು ಪ್ರಾಬ್ಲಮ್ ಇದೆ. ಅವನ್ ಹೇಳ್ತಾ ಇದ್ದಾನೆ ನಾವು ಅವ್ರನ್ನೆಲ್ಲ ಕೊಂದ್ಬಿಟ್ವಿ, ಮತ್ತೆ ಇವಾಗ ನಾವು ಕೂಡ ಕ್ರಿಮಿನಲ್ಸೇ, ನಾವು ಒಳ್ಳೆಯವರಲ್ಲ, ಮನುಷ್ಯರನ್ನ ಕೊಂದಿದ್ದೀವಿ ನಾವು. ಹಾಗ್ ನೋಡೋದಿದ್ರೆ ಮಿಕಾಸಾ ಅಂತೂ ಚೈಲ್ಡ್ಹುಡ್ ಅಲ್ಲೇ ಒಬ್ಬನ ಕೊಂದ್ಬಿಟ್ಟಿದ್ಲು ಗುರು. ಮತ್ತೆ ಇಲ್ಲಿ ಹಾಂಜಿ ಅಂಡ್ ಲಿವಾಯ್ ಇನ್ನು ಇವನನ್ನ ಟಾರ್ಚರ್ ಮಾಡ್ತಾನೆ ಇದ್ದಾರೆ. ನನ್ಗೂ ಇವೆಲ್ಲ ಮಾಡ್ಬೇಕಾಯ್ತು. ನಾನು ಕೂಡ 2 ಉಗ್ರಗಳನ್ನ ಕಿತ್ಬಿಟ್ಟಿದ್ದೆ ಒಂದು. ಯಾಕಂದ್ರೆ ಮುಂಬರೋ ಯುದ್ಧನ ತಡಿಬೇಕಿತ್ತು. ಮಿನಿಸ್ಟರ್ ನಿಕ್ ಅಷ್ಟೇ ಅಲ್ಲ, ತುಂಬಾ ಜನರಿದ್ರು. ಎಕ್ಸಾಂಪಲ್ಗೆ ಒಂದು ಟೀಚರ್, ಅವನು ಔಟ್ ಆಫ್ ಸಿಲೆಬಸ್ ಮಾತಾಡ್ತಾ ಇದ್ದ, ಹೀಗಾಗಿ ಕೊಲ್ಬೇಕಾಯ್ತು. ಮತ್ತೆ ಒಂದು ಕಪಲ್ ಅಂಡ್ ಹಾಗೆ ಒಂದು ಕೋಟಾದಲ್ಲಿರೋಳನ್ನ. ಯಾಕಂದ್ರೆ ಇಲ್ಲಿ ಶಾಂತಿ ಇರ್ಬೇಕು, ಅದಕ್ಕೆ ನನ್ಗೆ ನನ್ನ ರಾಜನ ಮೇಲೆ ನಂಬಿಕೆ ಇದೆ. ಓಕೆ ಗಾಯ್ಸ್, ನನ್ಗಂತೂ ಅನ್ಸುತ್ತೆ ಇವನು ಬೇಕಂತ ನೀವೆಲ್ಲ ಹೇಳ್ತಾ ಇದ್ದಾನೆ. ಮತ್ತೆ ಇನ್ನೊಬ್ಬ ಆಫೀಸರ್ ಇದ್ನಲ್ಲ, ಅವನು ಇವನ ಫ್ರೆಂಡ್ ಆಗಿದ್ದ. ಮತ್ತೆ ಹಾಂಜಿ ಅಂಡ್ ಲೇವಾಯ್ ಅವನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಹಾಗೆ ಒಂದು ಸ್ಕ್ರಿಪ್ಟ್ ನ ಓದಿಸ್ತಾರೆ. ಏನಂದ್ರೆ ಅವನನ್ನ ನೀವು ಕೊಂದು ಹಾಕ್ಬಿಡಿ, ಅವನಂತೂ ಸತ್ಯನ ಬಾಯಿ ಬಿಡಲ್ಲ, ಆದ್ರೆ ನಾನ್ ಹೇಳ್ತೀನಿ ಅಂತ. ಅಂಡ್ ಹಾಗೆ ಯಾವಾಗ ಇವರು ಬಾಗ್ಲನ್ನ ಮತ್ತೆ ತರಿತಾರೋ ಟಾರ್ಚರ್ ಮಾಡೋಗೋಸ್ಕರ ಇವನು ಎಲ್ಲ ವಿಷಯನೂ ಬಾಯಿ ಬಿಡ್ತಾನೆ. ಮತ್ತೆ ಹೇಳ್ತಾನೆ ರೀಸ್ ಒಂದು ರಾಜ ಮನೆತನ ಆಗಿದೆ ಅಂತ, ರಾಯಲ್ ಫ್ಯಾಮಿಲಿ ಆಗಿದೆ ಅಂತ. ಮತ್ತೆ ಇವ್ರಿಗೆ ಗೊತ್ತಾಗುತ್ತೆ ಈ ಗೋಡೆಗಳ ನಿಜವಾದ ಅರಸಿ ಅಂದ್ರೆ ರಾಣಿ ಹಿಸ್ಟೋರಿಯಾ ಆಗಿದ್ದಾಳೆ ಅಂತ. ಮತ್ತೆ ಇವಾಗಿರೋ ಕಿಂಗ್ ಅಂತೂ ನಿಜವಾದ ಕಿಂಗ್ ಅಲ್ಲ, ಅವನು ಸುಮ್ನೆ ಫೇಕ್ ಮಾಡ್ತಾ ಇದ್ದಾನೆ ತನ್ನ ಫ್ಯಾಮಿಲಿಯನ್ನ. ಮತ್ತೆ ಇದೆ ಅವಳ ಅಪ್ಪ ರೋಡ್ ರೇಸ್. ಮಗಳೇ, ನನ್ನನ್ನ ಕ್ಷಮಿಸ್ಬಿಡು. ಅಂಡ್ ಈ ಗೂಂಡ ಇದ್ನಲ್ಲ, ಅವನೆಲ್ಲ ರಾತ್ರಿ ಟೈಮ್ ಅಲ್ಲಿ ನಿಂತ್ಕೊಂಡಿದ್ದ. ಅಂಡ್ ಹಾಗೆ ಹಿಂದಿಂದ ಯಾರೋ ಬರ್ತಾರೆ ಅಂಡ್ ಅವನನ್ನ ಸಾಯಿಸ್ಬಿಡ್ತಾರೆ. ವಾಟ್? ಇದಂತೂ ಕ್ಯಾನಿ. ಮತ್ತೆ ಕ್ಯಾನಿ ಅಸಿಸ್ಟೆಂಟ್ ಕೇಳ್ತಾನೆ ನೀನ್ ಇವನನ್ನ ಸಾಯಿಸೋಕು ಮುಂಚೆ ಕೇಳ್ಬೋದಿತ್ತು ಲಿವಾಯ್ ಎಲ್ಲಿದ್ದಾನೆ ಅಂತ. ಆದ್ರೆ ಕ್ಯಾನಿ ಹೇಳ್ತಾನೆ ಅವನು ತನ್ನರೆ ಬರ್ತಾನೆ ನನ್ನ ಮುಂದೆ, ಯಾಕಂದ್ರೆ ನಾನು ಅವನನ್ನ ಸಾಕಿ ಬೆಳೆಸಿದಲ್ವಾ, ಅದಕ್ಕೆ. ಸೊ ಹಲವಾರು ವರ್ಷಗಳ ಹಿಂದೆ ಹಿಸ್ಟೋರಿಯಾ ಒಬ್ಳೇ ಇರ್ತಾ ಇದ್ಲು. ಮತ್ತೆ ಅವಳ ಅಮ್ಮ ಕೂಡ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ಲಿಲ್ಲ. ಒಂದು ಶಬ್ದ ಕೂಡ ಮಾತಾಡಿರ್ಲಿಲ್ಲ. ಮತ್ತೆ ಯಾವಾಗ ಮಾತಾಡ್ತಾ ಇದ್ಲು ಆಗಂತೂ ಅವಳು ಹೇಳ್ತಾ ಇದ್ಲು ನಾನ್ ನಿನ್ನ ಹುಟ್ಟಿಸ್ಲೇಬಾರ್ದಿತ್ತು ಅಂತ ರೇಗಾಡ್ತಾ ಇದ್ರು. ಆದ್ರೆ ಇದನ್ನ ಕೇಳ್ಕೊಂಡು ಹಿಸ್ಟೋರಿಯಾಗೆ ಖುಷಿ ಆಗ್ತಾ ಇತ್ತು. ಯಾಕೆ ಗೊತ್ತಾ ಗಾಯ್ಸ್? ಯಾಕಂದ್ರೆ ಅವಳ ಅಮ್ಮ ಅವಳ ಜೊತೆ ಜಾಸ್ತಿ ಮಾತಾಡ್ತಾನೆ ಇರ್ಲಿಲ್ಲ. ಹೀಗಾಗಿ ಅಮ್ಮ ಮಾತಾಡಿದ್ಲಲ್ಲ ಅಂತ ಖುಷಿ ಆಗ್ತಾ ಇದ್ಲು. ಆ ಮಾತುಗಳು ಎಷ್ಟೇ ಕಹಿ ಅಥವಾ ಕಟುವಾಗಿರ್ಲಿ ಅದೊಳಗೆ ಮ್ಯಾಟರೇ ಆಗ್ತಾ ಇರ್ಲಿಲ್ಲ. ಆದ್ರೆ ಒಂದಿನ ಹಿಸ್ಟೋರಿಯಾನ ಅಪ್ಪ ರೋಡ್ ರೇಸ್ ಮನೆಗೆ ಬರ್ತಾರೆ. ಮತ್ತೆ ಇವಳ ಅಮ್ಮ ತುಂಬಾ ಹೆದರ್ಕೊಂಡಿದ್ಲು. ಮಗಳೇ, ನೀನ್ ನನ್ ಜೊತೆ ಬರ್ತಾ ಇದೀಯ ಇವತ್ತು. ಮತ್ತೆ ಹಾಗೆ ರೋಡ್ ರೇಸ್ ಅವನ ಹೆಂಡತಿಯನ್ನೇ ಕೊಂದ್ಬಿಡ್ತಾನೆ ಗುರು. ಅಂಡ್ ಸಾಯೋಕ್ಕಿಂತ ಮುಂಚೆ ಅವಳು ಹೇಳ್ತಾಳೆ ನಾನ್ ನಿನ್ನ ಹುಟ್ಟಿಸ್ಲೇಬಾರ್ದಿತ್ತು ಅಂತ ಹಿಸ್ಟೋರಿಯಾಗೆ ಹೇಳ್ತಾಳೆ. ಇದು ಅವಳು ಕೇಳಿಸ್ಕೊಂಡ ಮೊದಲ ಮತ್ತೆ ಕೊನೆಯ ಮಾತಾಗಿತ್ತು ಅಷ್ಟೇ. ಮತ್ತೆ ಆ ಟೈಮ್ ನಲ್ಲಿ ಕ್ಯಾನಿ ಕೂಡ ಇಲ್ಲೇ ಇದ್ದ. ಯಾವಾಗ ಕ್ಯಾನಿ ಹಿಸ್ಟೋರಿಯಾನ ಕೊಲ್ಲೋಕೆ ಬರ್ತಾನೋ ಆಗ ರೋಡ್ ರೇಸ್ ಒಂದು ಆಫರ್ ನ ಇಡ್ತಾನೆ. ಏನಪ್ಪಾ ಅಂದ್ರೆ ಹಿಸ್ಟೋರಿಯಾ ತುಂಬಾ ದೂರ ಹೋಗ್ತಾಳೆ, ಮತ್ತೆ ತನ್ನ ಐಡೆಂಟಿಟಿ ಹೆಸರನ್ನ ಎಲ್ಲವನ್ನು ಮುಚ್ಚಿಡ್ತಾಳೆ, ಹಾಗೆ ಬೇರೆಯವಳಾಗಿ ಬದುಕ್ತಾಳೆ ಅಂತ. ಮತ್ತೆ ಆಗಲೇ ಇವಳ ಹೆಸರಾಯ್ತು ಕ್ರಿಸ್ಟಿನಾ ಲೆನ್ಸ್
ಅಥವಾ ಕ್ರಿಸ್ಟಾ ಅಂತ. ಓಕೆ, ಆಗ ಇನ್ಸ್ಪೆಕ್ಟರ್ ಹೇಳಿದ್ನಲ್ಲ ಒಂದು ಕೋಟಾದವಳನ್ನ ನಾನು ಕೊಲ್ಲೋಕೆ ಹೋಗಿದ್ದೆ ಅಂತ. ಅವಳು ಆಕ್ಚುಲಿ ಹಿಸ್ಟೋರಿಯಾನ ಅಮ್ಮ ಆಗಿದ್ಲು. ಮತ್ತೆ ರೋಡ್ ರೇಸ್ ಅವಳನ್ನ ಮದ್ವೆ ಆಗಿದ್ದ. ಮತ್ತೆ ಪ್ರೊಟೆಕ್ಷನ್ ಇಲ್ದೆ ಮಾಡಿದ್ರಿಂದ ಹಿಸ್ಟೋರಿಯಾ ಹುಟ್ಟಿಬಿಟ್ಲು. ಸುಮ್ನೆ ಏನು ಮಾಡಕ್ ಹೋಗ್ಬೇಡ ರೋಡ್ ರೇಸ್. # ಜನಹಿತದಲ್ಲಿ ಜಾರಿ. ಮತ್ತೆ ಇದು ಪ್ರೆಸೆಂಟ್ ಟೈಮ್ ಲೈನ್ ಗೆ ಬರುತ್ತೆ. ಇವಾಗ ನಾವು ನೋಡ್ತೀವಿ ರೋಡ್ ರೇಸ್ ಅಂತೂ ಹಿಸ್ಟೋರಿಯಾನ ಮುಂದೆ ಇದ್ದಾನೆ ಅಂಡ್ ಇಲ್ಲಿ ಅರೆನ್ನ ಕಟ್ಟಿಟ್ಟಿದ್ದಾನೆ. ಮತ್ತೆ ರೋಡ್ ರೇಸ್ ಹೇಳ್ತಾನೆ, ಹಿಸ್ಟೋರಿಯಾ ನೀನು ನಂದೇ ಮಗಳು, ನಂದೇ ಬ್ಲಡ್ ನೀನು. ಮತ್ತೆ ಮಗಳೇ, ಇವಾಗ ನಾನು ನಿನ್ನನ್ನ ಎಲ್ಲೋ ಕರ್ಕೊಂಡು ಹೋಗ್ತೀನಿ. ನಿನ್ಗೆ ಗೊತ್ತಾಗುತ್ತೆ ನಮ್ಮ ಅಸಲಿ ರಹಸ್ಯ ಮತ್ತೆ ಹಾಗೆ ಆ ಹುಡ್ಗಂಗೂ ನಮಗೂ ಏನ್ ಸಂಬಂಧ ಅಂತ. ಹಾಂಜಿ ಇವ್ರಿಗೆಲ್ಲ ಹೇಳ್ತಾರೆ ಎರೆನ್ ಅವರು ತಿನ್ನೋದ್ರಲ್ಲಿದ್ದಾರೆ ಅಂತ. ಆದ್ರೆ ಯಾಕೆ ಗುರು, ಎರೆನ್ ತಿಂಡಿ ಅಂತೂ ಅಲ್ಲ ತಿನ್ನೋಕೆ. ಯಾಕಂದ್ರೆ ಗಾಯ್ಸ್ ಆ ಕಾನ್ವರ್ಸೇಷನ್ ಅಲ್ಲಿ ಬರ್ದಿತ್ತು ಬರ್ಟಾಲ್ಟ್ ಮತ್ತೆ ಯಮೀರ್ ನ ಮಾತುಕತೆ. ಬರ್ಟಾಲ್ಟ್ ಮತ್ತೆ ಯಮೀರ್ ಏನೇನ್ ಹೇಳಿದ್ರು ಅಂತ. ಯಮೀರ್, ನಿನ್ಗೆ ನೆನ್ಪಿದ್ಯಾ ನೀನು ನನ್ನ ಫ್ರೆಂಡ್ ಅನ್ನ ತಿಂದಿದ್ದೆ, ನೀನು ಹ್ಯೂಮನ್ ಆಗೋಕ್ಕೂ ಮುಂಚೆ. ಮತ್ತೆ ಹಾಂಜಿ ಒಂದು ಕನ್ಕ್ಲೂಷನ್ ಗೆ ಬರ್ತಾರೆ. ಏನಪ್ಪಾ ಅಂದ್ರೆ ಯಮೀರ್ ಒಂದು ಟೈಟನ್ ಆಗಿದ್ಲು. ಅಂದ್ರೆ ಒಂದು ದಿನ ಅವಳು ಹಾಗೆ ಎದ್ದಾಗ ಬರ್ಟಾಲ್ಟ್ ರೈನರ್ ಆನಿಯಾ ಒಂದು ಕಾಮ್ರೇಡ್ ಅನ್ನ ತಿಂದ್ಬಿಟ್ಲು. ಅಂಡ್ ಮೇ ಬಿ ಆ ಹುಡ್ಗ ಅಂದ್ರೆ ಗೈಸ್ ಮಾರ್ಸೆಲ್ ಇದಾನಲ್ಲ, ಅವನು ಕೂಡ ಒಂದು ಟೈಟನ್ ಶಿಫ್ಟರ್ ಆಗಿದ. ಮತ್ತೆ ಟೈಟನ್ ಆಗಿ ಆಗ್ಬಹುದಿತ್ತೇನೋ. ಮತ್ತೆ ಟೈಟನ್ ಒಂದ್ ವೇಳೆ ನಾರ್ಮಲ್ ಹ್ಯೂಮನ್ಸ್ ನ ತಿಂದ್ರೆ ಏನೂ ಆಗಲ್ಲ. ಆದ್ರೆ ಒಂದ್ ವೇಳೆ ಟೈಟನ್ ಯಾವ್ದಾದ್ರು ಇನ್ನೊಬ್ಬ ಟೈಟನ್ ಶಿಫ್ಟರ್ ಅಂದ್ರೆ ಟೈಟನ್ ಆಗಿ ಯಾರಿಗೆ ಬದ್ಲಾಗಕ್ಕಾಗತ್ತಲ್ಲ ಅವ್ರನ್ನ ಒಂದ್ ವೇಳೆ ತಿಂದ್ರೆ ಆ ಟೈಟನ್ ಕೂಡ ಮನುಷ್ಯ ಆಗ್ಬಹುದು. ಮತ್ತೆ ಆ ಮನುಷ್ಯನ್ಗೆ ಇವಾಗ ಒಂದು ಶಕ್ತಿ ಸಿಕ್ಬಿಡುತ್ತೆ. ಏನಪ್ಪಾ ಅಂದ್ರೆ ಯಾವಾಗ ಬೇಕಾದ್ರೂ ಅವನ ಟೈಟನ್ ಫಾರ್ಮ್ ಗೆ ಹೋಗೋದು. ಓಕೆ, ಸೊ ಇವಾಗ ಅವರು ಎರೆನ್ನ ತಿಂದು ಯಾರನ್ನ ಮನುಷ್ಯನನ್ನಾಗಿ ಮಾಡ್ಬೇಕು ಅಂತ ಇದ್ದಾರೆ. ಮತ್ತೆ ಹಾಗೆ ನೀವು ಯಾವಾಗ ಟೈಟನ್ ಆಗಿ ಬೇರೆ ಟೈಟನ್ ಪವರ್ ಇರೋನ್ನ ತಿಂತೀರಲ್ಲ, ಆಗ ನಿಮ್ಗೆ ಅವ್ರದೇ ಪವರ್ ಸಿಕ್ಬಿಡುತ್ತೆ. ಓಕೆ, ಅದಕ್ಕೆ ಮೇ ಬಿ ಆ ದಿನ ರೈನರ್ ಎರೆನ್ ನ ಕರ್ಕೊಂಡು ಹೋಗ್ತಾ ಇದ್ದ ಕಿಡ್ನಾಪ್ ಮಾಡ್ಕೊಂಡು. ಯಾಕಂದ್ರೆ ಅವ್ರಿಗೆ ಅವನ ಪವರ್ಸ್ ಬೇಕಾಗಿತ್ತು. ವಾಟ್ ದ ಫಕ್ ಅಂದ್ರೆ ಇದ್ರ ಅರ್ಥ ಒಂದ್ ವೇಳೆ ಇವಾಗ ಯಾರಿಗಾರು ಎರೆನ್ ನ ಪವರ್ ಸಿಕ್ಬಿಟ್ರೆ ಅಂದ್ರೆ ಇವಾಗ ಟೈಟನ್ಸ್ ನ ಕಂಟ್ರೋಲ್ ಮಾಡೋ ಪವರ್ ಸಿಕ್ಬಿಟ್ರೆ ಅವರು ಏನೇನ್ ಮಾಡಬಹುದು. ಸೊ ಇವಾಗ ಇವರು ಹೊರಡ್ತಾರೆ ಎರೆನ್ ನ ರಕ್ಷಿಸೋಗೋಸ್ಕರ ಮತ್ತೆ ವಾಪಸ್ ಕರ್ಕೊಂಡ್ ಬರೋಗೋಸ್ಕರ. ಹಾಗೆ ಹಾಂಜಿ ಬರ್ತಾರೆ ಕಮಾಂಡರ್ ಪಿಕ್ಸಸ್ ಅಂಡ್ ಎರ್ವಿನ್ ನ ಹತ್ರ. ಅಂಡ್ ಈ ನ್ಯೂಸ್ ನ ಹೇಳ್ತಾರೆ ಏನಪ್ಪಾ ಅಂದ್ರೆ ಇವಾಗ ಯಾರು ರಾಜ ಇದ್ದಾನಲ್ಲ, ಆ ರಾಜ ಒಬ್ಬ ಫೇಕ್ ರಾಜ ಆಗಿದ್ದಾನೆ. ನಿಜವಾದ ಅರಸಿ ಅಂತೂ ಹಿಸ್ಟೋರಿಯಾ ಆಗಿದ್ದಾಳೆ, ಅವಳು ರಾಣಿ ಆಗ್ಬೇಕಾಗಿರೋದು ಅಂತ. ಮತ್ತೆ ನಿಜವಾದ ರಾಜ ಮನೆತನ ರೀಸ್ ಫ್ಯಾಮಿಲಿ ಆಗಿದೆ. ಅಂದ್ರೆ ಹಿಸ್ಟೋರಿಯಾ ಬಿಲಾಂಗ್ ಆಗ್ತಾಳಲ್ಲ ಆ ಫ್ಯಾಮಿಲಿ ರೀಸ್. ಅಂಡ್ ಎರ್ವಿನ್ ನ ಪ್ಲಾನ್ ಏನಪ್ಪಾ ಅಂದ್ರೆ ಅವರು ಯಾವುದೇ ರಕ್ತಪಾತ ಇಲ್ದೆ ಈ ಗವರ್ಮೆಂಟ್ ನ ಎಕ್ಸ್ಪೋಸ್ ಮಾಡ್ಬಿಡ್ತಾರೆ. ಅಂಡ್ ಹಾಗೆ ಎಲ್ಲಾ ಜನರು ಇದರ ಅಗೇನ್ಸ್ಟ್ ಹೋಗುವಾಗೆ ಮಾಡ್ತಾರೆ. ಮತ್ತೆ ಹಿಸ್ಟೋರಿಯಾನ ನಿಜವಾದ ರಾಣಿಯನ್ನಾಗಿ ಮಾಡ್ತಾರೆ ಈ ಗೋಡೆಗಳದ್ದು. ನೈಸ್ ಪ್ಲಾನ್. ಮತ್ತೆ ಅದೇ ಟೈಮ್ ನಲ್ಲಿ ಯಾರೋ ರೂಮ್ ಗೆ ಎಂಟರ್ ಆಗುತ್ತಾರೆ. ಕಮಾಂಡರ್ ಎರ್ವಿನ್, ರಿವ್ಸ್ ಅನ್ನ ಯಾರೋ ಕೊಲೆ ಮಾಡಿದ್ರು. ಮತ್ತೆ ಇವಾಗ ಅದು ನಿಮ್ಮ ಮೇಲೆ ಬಂದಿದೆ. ಓಕೆ ಗೈಸ್, ಆ ರಿವ್ಸ್ ಫ್ಯಾಮಿಲಿ ಅವನಿದ್ನಲ್ಲ, ಅದೇ ಅವನು ಆ ಗೂಂಡ ರೀತಿ ಕಾಣೋನು. ಅಂಡ್ ಹಾಗೆ ಬಿಸ್ನೆಸ್ ಇತ್ತಲ್ಲ ಒಂದು ಕಂಪನಿ ಲೇವಾಯ್, ಮತ್ತೆ ಅವನು ಒಪ್ಪಂದ ಮಾಡ್ಕೊಂಡಿದ್ರಲ್ಲ, ಅವನನ್ನ ಯಾರೋ ಕೊಲೆ ಮಾಡಿದಾರಂತೆ ಗುರು. ಅಂಡ್ ಗವರ್ಮೆಂಟ್ ಇವಾಗ ಎರ್ವಿನ್ ನ ಬ್ಲೇಮ್ ಮಾಡ್ತಾ ಇದೆ, ನೀನೇ ಮಾಡಿದ್ದು ಅಂತ. ಸೊ ಇವರು ಇವಾಗ ಕಸ್ಟಡಿಯಲ್ಲಿ ಇರ್ಬೇಕಾಗತ್ತೆ. ಈ ಪೊಲೀಸ್ ಬ್ರಿಗೇಡ್ ಯಾವ ರೀತಿ ಅಲಿಗೇಷನ್ ಹಾಕ್ತಾ ಇದೆಯಪ್ಪ ಅಂದ್ರೆ ಇವ್ರು ಹೇಳ್ತಾ ಇದ್ದಾರೆ ಇವರು ಎರೆನ್ ನ ಗವರ್ಮೆಂಟ್ ಗೆ ಒಪ್ಸೋಕೆ ತಯಾರಿರ್ಲಿಲ್ಲ. ಹೀಗಾಗಿ ಇವರು ರಿವ್ಸ್ ಅನ್ನ ಬಳಸ್ಕೊಂಡ್ರು. ಅಂಡ್ ಹಾಗೆ ಅದಾದ ನಂತರ ಇವನನ್ನ ಕೊಲೆ ಮಾಡ್ಬಿಟ್ರು ಅಂತ. ಮತ್ತೆ ಈ ಕೆಲಸನ ಮಾಡಿದ್ರಿಂದ ಆಕ್ಟ್ 6 ಮನುಷ್ಯರ ಮೂಲಭೂತ ಹಕ್ಕುಗಳನ್ನ ಕಿತ್ಕೊಂಡು ಪ್ರಾಫಿಟ್ ಮಾಡೋ ಹಾಗಿಲ್ಲ ಅನ್ನೋ ಲಾ ಬಿದ್ಬಿಡ್ತು ಗುರು. ಇದರಿಂದ ಎರ್ವಿನ್ ಅಂತೂ ಜೈಲ್ ಅಲ್ಲಿ ಇರ್ಬೇಕಾಗುತ್ತೆ ಅನ್ಸುತ್ತೆ. ಎರ್ವಿನ್ ರಿವ್ಸ್ ನ ಹೆಂಡತಿಗೆ ಹೇಳ್ತಾರೆ, ನಿಮ್ ಗಂಡ ಸೀಸನ್ 1 ನಲ್ಲಿ ಸ್ವಲ್ಪ ಕೆಟ್ಟವನಾಗಿದ್ದ. ಮತ್ತೆ ಹಾಗೆ ಅವನು ಯಾರಿಗೂ ಹೋಗೋಕೆ ಬಿಡ್ಲಿಲ್ಲ, ಸ್ವಾರ್ಥಿಯಾಗಿದ್ದ. ಬಟ್ ಈ ಸೀಸನ್ 3 ಅಲ್ಲಿ ಅವನು ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ದ. ಮತ್ತೆ ತುಂಬಾ ಬಡವರಿಗೆ ಹೆಲ್ಪ್ ಕೂಡ ಮಾಡಿದ್ದ. ಆದ್ರೆ ಯಾವ್ದೋ ಕಿತ್ತೋದ್ ನನ್ ಮಗ ಈ ಒಳ್ಳೆತನನೂ ಕೂಡ ಸಾಯಿಸ್ಬಿಟ್ಟ. ಅವನು ಯಾರೇ ಆಗಿರ್ಲಿ ಅವನನ್ನ ನಾವು ಕೊಲ್ತೀವಿ. ಸೊ ಕಮಾಂಡರ್ ಎರ್ವಿನ್ ಕಮಾಂಡರ್ ಪಿಕ್ಸಸ್ ಗೆ ತನ್ನ ಒಂದು ಕಥೆಯನ್ನ ಹೇಳಿದ್ರು. ಹೇಗೆ ಅವರ ತಂದೆ ಅಂದ್ರೆ ಎರ್ವಿನ್ ನ ತಂದೆ ಒಬ್ಬ ಟೀಚರ್ ಆಗಿದ್ದ ಸ್ಕೂಲ್ ನಲ್ಲಿ. ಮತ್ತೆ ಅವರು ತಮ್ಮ ಒಂದು ಥಿಯರಿಯನ್ನ ಹೇಳಿದ್ರು. ಹೇಗೆ ಬಹುಶಃ 100 ವರ್ಷಗಳ ಹಿಂದೆ ಒಬ್ಬ ರಾಜ ಎಲ್ಲರ ಮೆಮೊರೀಸ್ ನ ಚೇಂಜ್ ಮಾಡಿರಬಹುದು. ಇದರಿಂದ ಜನರ ಮೇಲೆ ಆಳ್ವಿಕೆ ನಡೆಸೋದು ಈಸಿ ಆಗ್ಬಿಡುತ್ತೆ. ಮತ್ತೆ ಈ ಮಾತನ್ನ ಎರ್ವಿನ್ ಗೆ ಸುಮ್ನೆ ಮನ್ಸಲ್ಲಿ ಇಟ್ಕೊಳಕ್ ಆಗಿಲ್ಲ. ಅಂಡ್ ಹಾಗೆ ಫ್ರೆಂಡ್ ಗೆ ಹೇಳ್ಬಿಟ್ಟ. ಇದರಿಂದಾಗಿ ಮಿಲಿಟರಿ ಪೊಲೀಸ್ ಅವರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ಬಿಟ್ರು. ಮತ್ತೆ ಮಾರನೇ ದಿನಾನೇ ಎರ್ವಿನ್ ನ ತಂದೆಯ ಕೊಲೆ ಮಾಡಲಾಯ್ತು. ನನ್ನ ತಂದೆ ಯಾವತ್ತೂ ವಾಪಸ್ ಬರ್ಲೇ ಇಲ್ಲ. ಮತ್ತೆ ನಂದು ಒಂದೇ ಒಂದು ಕನ್ಸಿರೋದು ನನ್ನ ತಂದೆಯ ಮಾತುಗಳು ಸತ್ಯ ಆಗೋದನ್ನ ನೋಡೋದು. ಆದ್ರೆ ಗುರು ಗವರ್ಮೆಂಟ್ ಯಾಕೆ ಇವೆಲ್ಲ ಕೆಲಸ ಮಾಡ್ತಾ ಇತ್ತು ಅಂದಿನಿಂದ ಇಂದಿನವರೆಗೂ? ಯಾಕೆ ಗವರ್ಮೆಂಟ್ ಗೆ ಏನೋ ವಿಷಯ ಗೊತ್ತಾ ಈ ಟೈಟನ್ಸ್ ಗಳ ಬಗ್ಗೆ ಮತ್ತೆ ಹಾಗೆ ಹೊರ ಜಗತ್ತಿನ ಬಗ್ಗೆ?
ಅಂಡ್ ಇವಾಗಂತೂ ಸರ್ವೆ ಕಾಪ್ಸ್ ವಾಂಟೆಡ್ ಆಗಿದ್ದಾರೆ. ಯಾಕಪ್ಪ ಅಂದ್ರೆ ಇವರ ಮೇಲೆ ರಿವ್ಸ್ ನ ಕೊಲೆಯ ಅಲಿಗೇಷನ್ ಇದೆಯಲ್ಲ, ಆರೋಪ ಇದೆಯಲ್ಲ, ಅದಕ್ಕೆ ಮಿಲಿಟರಿ ಪೊಲೀಸ್ ಅಂತೂ ಸರ್ವೆ ಕಾಪ್ಸ್ ನ ಹಿಂದೆ ಬಿದ್ದಿದ್ದಾರೆ. ಸೊ ಹೀಗಾಗಿ ಉಳಿದಿರೋ ಸರ್ವೆ ಕಾಪ್ಸ್ ಅಂದ್ರೆ ನಮ್ಮ ಲೇವಾಯ್, ಹಾಂಜಿ, ಮಿಕಾಸಾ, ಆರ್ಮಿನ್ ಅವರೆಲ್ಲ ಅಡ್ಕೊಂಡು ಕೆಲಸ ಮಾಡ್ಬೇಕಾಗಿದೆ. ಇವರೆಲ್ಲ ಇಲ್ಲೇ ಕೂತ್ಕೊಂಡಿದ್ರು, ಆದ್ರೆ ಯಾರೋ ಬರ್ತಾ ಇರೋ ಸದ್ದಾಗುತ್ತೆ. ಅಂಡ್ ಇದಂತೂ ಹಿಚ್ ಮತ್ತೆ ಮಾಡ್ಲೋ ಗುರು. ಇವರನ್ನ ನೀವು ಸೀಸನ್ 1 ನ ಪಾರ್ಟ್ 5 ಅಲ್ಲಂತೂ ನೋಡೇ ಇರ್ತೀರಾ. ಆದ್ರೆ ಮಾಡ್ಲೋಗೆ ಇನ್ನು ನಂಬಿಕೆ ಇಲ್ಲ, ಯಾಕಂದ್ರೆ ಸರ್ವೆ ಕಾಪ್ಸ್ ಇಂದ ಕೆಲಸ ಮಾಡೋಕೆ ಆಗಲ್ಲ ಅಂತ ಅವನು ನಂಬ್ತಾನೆ. ಆದ್ರೆ ಹಿಚ್ ಅಂತ ಅವನನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾಳೆ. ಹೇಗೆ ಆ ಸರ್ವೆ ಕಾಪ್ಸ್ ಎಲ್ಲ ಸೇರ್ಕೊಂಡು ಸಾವಿರಾರು ಜನರನ್ನ ಕೊಲೆ ಮಾಡ್ಬಿಟ್ಟಿದ್ದಾರೆ. ಆ ದಿನ ಎಷ್ಟೋ ಜನರ ಸಾವಿಗೆ ಅವರೇ ಕಾರಣ ಅಂತ. ಹುಡುಗಿರು ಗುರು. ಎನಿವೇಸ್, ನಿನಗೆ ಗೊತ್ತಾ ಆ್ಯನಿಯ ಕತೆ ಏನಾಯ್ತು ಅಂತ? ಆ್ಯನಿನಂತೂ ಅವರು ಜೈಲ್ನಲ್ಲಿ ಹಾಕಿಟ್ಟಿದ್ದಾರೆ. ಅವಳ ಕತೆ ಏನಾಯ್ತು ಯಾರಿಗೂ ಗೊತ್ತೇ ಇಲ್ಲ. ಅದೇ ಇವರು ಸೀಸನ್ 1 ನಲ್ಲಿ ಆ್ಯನಿ ಜೊತೆ ಇದ್ರಲ್ಲ, ಆ್ಯನಿಯ ಫ್ರೆಂಡ್ ಆಗಿದ್ರು ಇವರಿಬ್ರು. ಬಟ್ ಅದೇ ಟೈಮ್ನಲ್ಲಿ ಏನೋ ಸದ್ದು ಬರುತ್ತೆ. ಆ್ಯಂಡ್ ಮುಂದೆ ನೋಡ್ತಾರೆ, ಇವನಂತೂ ಆರ್ಮಿನ್ ಮತ್ತೆ ಸರೆಂಡರ್ ಆಗ್ಬಿಡ್ತಾನೆ. ಹೇಳ್ದೆ ಕೇಳ್ದೆ ಸರೆಂಡರ್ ಆಗ್ಬಿಟ್ಟೆ. ಸೊ ನೀವಿಬ್ರು ಇವಾಗ ನಿಮ್ಮ ಗನ್ಸ್ನ ಆರ್ಮಿನ್ಗೆ ಕೊಟ್ಬಿಡಿ ಅಂತ ಲೇವಾಯ್ ಹೇಳ್ತಾರೆ. ಮತ್ತೆ ಹಾಗೆ ಅವರು ಗನ್ಸ್ನ ಕೊಡ್ಬೇಕಾಗತ್ತೆ. ಮಾತಾಡದೆ ಕೊಟ್ಬಿಟ್ರಿ. ಮತ್ತೆ ಅವರಿಬ್ರನ್ನ ಕಟ್ಟಾಕಿಟ್ಟಿದ್ದಾರೆ. ಹಾಗೆ ಇವ್ರಂತೂ ಇವಾಗ ಇಬ್ರನ್ನು ಕೊಲ್ಲೋದ್ರಲ್ಲಿದ್ದಾರೆ ಗುರು. ನೀವ್ಯಾರು ಹೀರೋಸ್ ಅಲ್ಲ, ಬದಲಾಗಿ ನೀವಲ್ಲ ಅಂತೂ ಕೊಲೆಗಾರರು. ನೀವು ಹಾಕಿರೋ ಹೆಣಗಳನ್ನ ನಾವು ಮುಚ್ಚಬೇಕಾಯ್ತು, ನಾವು ಹೂತಾಕ್ಬೇಕಾಗಿತ್ತು. ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಮತ್ತೆ ಆ್ಯನಿ ಅಂತೂ ನಿಮ್ಮ ಫ್ರೆಂಡ್ ಆಗಿದ್ಲು ಅಲ್ವಾ? ಅವಳಂತೂ ಯಾವುದೋ ಟೈಟನ್ನ ಕಾಲಡಿಗೆ ಸಿಕ್ಕಿ ಆ ದಿನ ಸತ್ತೋದ್ಲು. ವಾಟ್? ಇವ್ರಿಗದ್ದು ಗೊತ್ತೇ ಇಲ್ಲ ಗುರು, ಆ್ಯನಿ ಒಂದು ಟೈಟನ್ ಆಗಿದ್ಲು ಅಂತ. ಪೊಲೀಸ್ ಬ್ರಿಗೇಡ್ ಇರೋದು ಸುಮ್ಮನೆ ಅನ್ಸುತ್ತೆ. ಮತ್ತೆ ಲೇವಾಯ್ ಹೇಳ್ತಾರೆ, ಆ್ಯನಿ ಟೈಟನ್ ಆಗಿದ್ಲು, ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅದಕ್ಕೆ ಹೇಳೋದು ಸ್ವಲ್ಪ ನ್ಯೂಸಸ್ನ ನೋಡ್ತಾ ಇರಿ ಅಂತ. ಮತ್ತೆ ಇವಳಿಗಂತೂ ಶಾಕ್ ಆಗ್ಬಿಡುತ್ತೆ. ಆ್ಯಂಡ್ ಮಾಡ್ಲೋ ಹೇಳ್ತಾನೆ, ಕ್ಯಾಪ್ಟನ್ ಲಿವಾಯ್, ನಾನು ನಿಮ್ ಜೊತೆ ಬರ್ತೀನಿ ಮತ್ತೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಈ ಮಿಷನ್ ನಲ್ಲಿ. ಮಾರ್ಲೋ ಅಂತೂ ಸೈಡ್ನೇ ಚೇಂಜ್ ಮಾಡ್ಕೊಂಡ್ಬಿಟ್ಟ ಗುರು. ಎನಿವೈಸ್, ನಾನಂತೂ ನಮ್ಮ ಅಪ್ಪನ್ನೇ ನಂಬಲ್ಲ, ಇನ್ನು ನಿನ್ನ ನಂಬ್ತೀನ. ಮತ್ತೆ ಜೇನ್ ಇವರಿಬ್ರನ್ನ ಎಲ್ಲೋ ಕರ್ಕೊಂಡ್ ಬರ್ತಾನೆ. ಅಂಡ್ ಇವನಂತೂ ಇವ್ರನ್ನ ಕೊಲೆ ಮಾಡೋದ್ರಲ್ಲಿದ್ದಾನೆ. ನಿಮ್ಮನ್ನ ನಾನು ಕೊಲ್ಲೇಬೇಕು, ಇಲ್ಲದಿದ್ರೆ ನೀವಿಬ್ರು ಎಲ್ಲಾನು ಹೇಳ್ಬಿಡ್ತೀರಾ ನಾವೇನೇನ್ ಮಾಡ್ತಾ ಇದೀವಿ ಅಂತ. ಇಲ್ಲ, ನನ್ನನ್ನ ನಂಬು, ನಾನು ಏನು ಹೇಳಲ್ಲ. ನಾನಂತೂ ನಿಮ್ಮನ್ನ ನಂಬು ಫಸ್ಟು. ಆದ್ರೆ ಜೇನ್ ಮಾರ್ಲೋನ ಕುತ್ತಿಗೆಗೆ ಗನ್ ಪಾಯಿಂಟ್ ಮಾಡ್ತಾನೆ. ನಂಬಿ ನನ್ನನ್ನ, ನಾನು ನಿಮ್ ಜೊತೆನೇ ಇದ್ದೀನಿ, ನನಗೆ ಗೊತ್ತು ನೀವ್ ಯಾವತ್ತೂ ತಪ್ಪು ಮಾಡಲ್ಲ ಅಂತ. ಅರೆ ನಾವು ಹೇಗ್ ನಂಬೋದು? ನೀನು ನಮ್ಮನ್ನ ನಂಬ್ತೀಯ ಅಂತ. ಯಾಕಂದ್ರೆ ನೀವೆಲ್ಲ ನಿಮ್ಮ ಪ್ರಾಣವನ್ನ ಪಣಕ್ಕಿಟ್ಟಿದ್ದೀರಾ. ಹೀಗಾಗಿ ನಾನು ನಿಮ್ಮನ್ನ ನಂಬ್ತೀನಿ, ಮತ್ತೆ ನಾನು ನಿಮ್ಗೆ ಏನು ಹಾನಿ ಮಾಡಲ್ಲ ಅಂತ ಚಾಕುನ ಬಿಸಾಕ್ಬಿಡ್ತಾನೆ. ಆದ್ರೆ ಅದೇ ಟೈಮ್ನಲ್ಲಿ ಹಿಚ್ ಅಂತೂ ಇಲ್ಲಿ ಸೀದಾ ತಲೆಗೆ ಹೊಡೆದ್ಬಿಟ್ಲು ಗುರು. ಆದ್ರೆ ತಡಿ ಹಿಚ್, ಏನು ಮಾಡಕ್ ಹೋಗ್ಬೇಡ, ಇದುವಷ್ಟು ಟೆಸ್ಟ್ ಆಗಿದೆ. ಓಕೆ, ಇದುವಷ್ಟು ಇವರ ಲಾಯಲ್ಟಿಯನ್ನ ಚೆಕ್ ಮಾಡೋಕ್ಕಾಗಿತ್ತು, ಹೇಗೆ ಇವರು ರಿಯಾಕ್ಟ್ ಮಾಡ್ತಾರೆ ಅಂತ. ಪಾಪ ಎಲ್ಲ ಟೈಮಲ್ಲೂ ಜೀದನ್ನೇ ಯಾಕೆ ಬಲಿಪಶು ಮಾಡೋದು ಗುರು? ಆರೆನ್ ಆಗಿ ಡ್ರೆಸ್ ಮಾಡಿಸ್ತಾರೆ, ಮತ್ತೆ ಇಲ್ಲಿ ಹೊಡೆಯೋಕ್ ಕಳಿಸಿದ್ರು. ವಾಟ್ ದ ಹೆಲ್ ಬ್ರೋ, ಜೀನ್ಗೆ ಯಾವ್ದು ವ್ಯಾಲ್ಯೂದೇ ಇಲ್ವಾ? ಎನಿವೇ, ಏನ್ ಮಾಡಕ್ಕೂ ಬರಲ್ಲ, ನಾನಂತೂ ಮೇನ್ ಕ್ಯಾರೆಕ್ಟರ್ ಅಲ್ವಲ್ಲ, ಅದಕ್ಕೆ ಹಾಗೆ ಇಟ್ಟಿದ್ದಾರೆ ನನ್ನನ್ನು ಒಬ್ಬ ಕಾಮಿಡಿಯನ್ ಆಗಿ. ಎನಿವೇಸ್, ಮೂವ್ ಆನ್ ಆಗಬೇಕಾಯ್ತು. ಮತ್ತೆ ಗಾಯ್ಸ್, ನಾನಂತೂ ಜೀನ್ನ ರಿಲೇಟೇಬಲ್ ಆಗಿ ನೋಡ್ತೀನಿ ಗುರು. ಯಾಕಂದ್ರೆ ಮೋಸ್ಟ್ ರಿಲೇಟೇಬಲ್ ಕ್ಯಾರೆಕ್ಟರ್ ಅಂತೂ ಜೀನ್ ಆಗಿರಬೇಕು. ಬಿಕಾಸ್ ಇವನು ಮೇನ್ ಕ್ಯಾರೆಕ್ಟರ್ ಕೂಡ ಅಲ್ಲ, ಆ್ಯಂಡ್ ಹಾಗೆ ಸೈಡ್ ಕ್ಯಾರೆಕ್ಟರ್ ಥರನೂ ನೋಡಲ್ಲ ಗುರು. ಏನು ರೆಸ್ಪೆಕ್ಟ್ ಇಲ್ಲ, ವ್ಯಾಲ್ಯೂನೇ ಇಲ್ಲ, ಜಸ್ಟ್ ಲೈಕ್ ನನ್ನ ಲೈಫ್ ಥರ. ಸೊ ಇಲ್ಲಿ ಹಿಚ್ ಆ್ಯಂಡ್ ಮಾರ್ಲೋ ಇವರಿಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಲೇವಾಯ್ಗೆ ಹೇಳ್ತಾರೆ ಎಲ್ಲಿ ಪೊಲೀಸ್ ಬ್ರಿಗೇಡ್ನ ಬೇಸ್ ಇದೆ ಅಂತ. ನೀವಿವಾಗ ಹೋಗಬಹುದು. ಮಾರ್ಲೋ ಮತ್ತೆ ಹಿಚ್, ಥ್ಯಾಂಕ್ ಯು ಹೆಲ್ಪ್ ಮಾಡಿದ್ದಕ್ಕೆ. ಸೊ ಟೈಮ್ ಆಯ್ತು, ಇವಾಗ ಅಟ್ಯಾಕ್. ಮತ್ತೆ ಇವರದ್ದು ಮಿಲಿಟರಿ ಪೊಲೀಸನ್ನ ನಾಯಿ ತರ ಹೊಡೆದಿದ್ದಾರೆ ಗುರು. ಮತ್ತೆ ಲೇವಾಯ್ ಈ ಜಲ್ಗಾರನ ತಗೊಂಡ್ ಬಂದಿದ್ದಾನೆ. ಇವನೇ ಈ ಬೇಸ್ ನ ಲೀಡರ್ ಆಗಿದ್ದಾನೆ. ಮತ್ತೆ ಇಲ್ಲಿ ಮಿಲಿಟರಿ ಪೊಲೀಸ್ ಅಂತೂ ಡಿಮೋ ರಿವ್ಸ್ ಇದ್ನಲ್ಲ, ಅವನ ಮಗನ ಹಿಂದೆ ಬಿದ್ದಿದ್ದಾರೆ. ಮತ್ತೆ ಕೊಲ್ಲೋದ್ರಲ್ಲಿದ್ದಾರೆ ಇವನನ್ನ. ಸಾಯೋಕ್ಕಿಂತ ಮುಂಚೆ ಹೇಳ್ಬಿಡಿ, ಯಾಕೆ ನೀವು ನಮ್ಮ ಅಪ್ಪನ ಕೊಂದಿದ್ದು? ಅವನು ಅಂತ ತಪ್ಪೇನ್ ಮಾಡಿದ್ದ? ಮತ್ತೆ ಹಾಗೆ ಪೊಲೀಸ್ ಬ್ರಿಗೇಡ್ ಅಷ್ಟು ಕೆಟ್ಟವರ ಅಂತ ಇವನು ಕೇಳ್ತಾನೆ. ನಿಮ್ಮಪ್ಪ ತುಂಬಾ ಹರಾಮಿಯಾಗಿದ್ದ. ಆಕ್ಚುಲಿ ಅವನು ಸರ್ವೆ ಕಾಪ್ಸ್ನ ಜೊತೆ ಸೇರ್ಕೊಂಡು ನಮ್ಗೆ ಮೋಸ ಮಾಡ್ಬಿಟ್ಟ. ಮೇ ಬಿ ಅವರನ್ನ ಫೋರ್ಸ್ ಮಾಡಿದ್ರು ಅನ್ಸುತ್ತೆ. ಕೊಲೆ ಮಾಡುವ ಅವಶ್ಯಕತೆ ಏನಿತ್ತು? ಫೋರ್ಸ್ ಮಾಡಿದ್ರು, ಆದ್ರೆ ಅವರಲ್ಲ, ನಾವು ಮಾಡಿದ್ದು. ನಾವು ಹೇಳಿದ್ರು ಅರೆನ್ನ ಕಿಡ್ನಾಪ್ ಮಾಡು, ಇಲ್ದೇ ಇದ್ರೆ ನಿನ್ನನ್ನ ಮತ್ತೆ ನಿನ್ ಮಗನ ಕೊಂದ್ಬಿಡ್ತೀವಿ ಅಂತ. ಅಂದ್ರೆ ನಮ್ಮ ಅಪ್ಪಂದು ಏನೋ ತಪ್ಪೇ ಇರ್ಲಿಲ್ಲ, ಆದ್ರೂ ಕೊಂದಾಕಿದ್ರಿ ನೀವು. ಸುಮ್ನಿರು. ಇವಾಗ ನೀನು ನಿಮ್ಮ ಅಪ್ಪನ ಜೊತೆನೆ ಹೋಗ್ತೀಯಾ? ಬಾಯ್ ಬಾಯ್. ನಿಮ್ ಹತ್ರ ತುಂಬಾ ಟೈಮ್ ಇತ್ತು, ಆದ್ರೆ ಇವಾಗ ಟೈಮ್ ಓವರ್. ಮೇಲೆ ನೋಡು ಲೌಡೆ. ಮತ್ತೆ ಮೇಲಿಂದ ಬರ್ತಾರೆ ಆಶಾ ಅಂಡ್ ಕಿರಣ, ಐ ಮೀನ್ ಹಾಂಜಿ ಮತ್ತೆ ಮೋಗ್ಲೆ, ಅಂಡ್ ಇವ್ರನ್ನ ಈಸಿಲಿ ಡಿಫೀಟ್ ಮಾಡ್ತಾರೆ. ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಓಕೆ, ಇಲ್ಲಂತೂ ತುಂಬಾ ಜನ ಇದ್ರು. ಅಂಡ್ ಪೊಲೀಸ್ ಬ್ರಿಗೇಡ್ ಏನನ್ ಹೇಳ್ತಾ ಇತ್ತು ಅವೆಲ್ಲ ಕೇಳಿಸ್ಕೊಳ್ತಾ ಇದ್ರು. ಅಂದ್ರೆ ಇವಾಗ ಪ್ರೂವ್ ಆಗಿದೆ ಎರ್ವಿನ್ ತಪ್ಪಿತಸ್ಥ ಅಲ್ಲ, ಅಂಡ್ ಹಾಗೆ ರಿವ್ಸ್ ನ ಕೊಂದಿದ್ದು ಈ ಪೊಲೀಸ್ ಬ್ರಿಗೇಡ್ ಅಂತ.
ಮತ್ತೆ ಹಾಗೆ ರಿವ್ಸ್ ನ ಮಗ ಹೇಳ್ತಾನೆ, ನಾನು ನಿಮ್ಮೆಲ್ಲರಿಗೂ ಸಹಾಯ ಮಾಡ್ತೀನಿ, ನನ್ನ ಅಪ್ಪ ಹೇಗೆ ಬಡವರಿಗೆ ಸಹಾಯ ಮಾಡ್ತಿದ್ನಲ್ಲ ಅದೇ ರೀತಿ. ಓಕೆ ಗಾಯ್ಸ್, ಚಪ್ಪಾಳೆ, ಲೆಟ್ಸ್ ಗೋ ಬೇಬಿ. ಮತ್ತೆ ಇಲ್ಲಂತೂ ಎರ್ವಿನ್ ನ ನೇಣುಗಂಬಕ್ಕೆ ಹಾಕೋ ತಯಾರಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಹೊಡೆದಿದ್ದಾರೆ ಆಕ್ಟ್ 6, ಮನುಷ್ಯರ ಮೂಲಭೂತ ಹಕ್ಕುಗಳನ್ನ ಒಡೆದು ಪ್ರಾಫಿಟ್ ಮಾಡೋದು ಅನ್ನೋ ಲಾನ. ಅಲ್ಲ ಗುರು, ಈ ಲಾ ಅಂತೂ ನಮ್ಮ ಇಂಡಿಯಾದಲ್ಲೂ ಇರ್ಬೇಕಿತ್ತು, ಯಾಕಂದ್ರೆ ತುಂಬಾ ಜನ ಅದೇ ಮಾಡ್ತಾ ಇದ್ದಾರೆ. ಓಕೆ ಗಾಯ್ಸ್, ನನ್ನ ಜೈಲ್ ಹಾಕ್ಬಿಡೋರು ಸತ್ಯ ಹೇಳೋದಕ್ಕೆ. ಸೊ ಅಂದಾಗೆ ಇವನು ಸೀಸನ್ 1 ನಲ್ಲಿ ಇದ್ನಲ್ಲ, ನೀಲ್ ಅನ್ನೋ ಕ್ಯಾರೆಕ್ಟರ್, ಲೇವಾಯ್ ಇವನ್ನ ರೋಸ್ಟ್ ಮಾಡಿದ್ನಲ್ಲ, ನಿನ್ನ ಮೀಸೆ ತರ ಬ್ರೈನ್ ಕೂಡ ಚಿಕ್ಕದಿದೆ ಅಂತ. ಹಾ ಗಾಯ್ಸ್, ಇವನೇ ಅವನು. ನೀನೇ ಡಿಸೈಡ್ ಮಾಡ್ಬೇಕು ಯಾವುದು ಸರಿ ಯಾವುದು ತಪ್ಪು ಅಂತ. ನಾನು ಪಿಕ್ಸಸ್ ಕಮಾಂಡರ್ಗೆ ಒಂದು ಕೆಲಸನ ವಹಿಸಿದ್ದೀನಿ. ನಿನ್ನ ಫ್ಯಾಮಿಲಿ ಸ್ಟೋಹಸ್ ಡಿಸ್ಟ್ರಿಕ್ಟ್ ನಲ್ಲಿ ಇದೆ ತಾನೆ? ಎಸ್, ಯೋಚನೆ ಮಾಡು. ಓಕೆ, ಅರ್ವಿನ್ ಏನೋ ಮಿಸ್ಟೀರಿಯಸ್ ಮಾತಾಡ್ಬಿಟ್ರು, ಏನೇನೋ ಗೊತ್ತಾಗ್ತಾ ಇಲ್ಲ. ಮತ್ತೆ ಹಾಗೆ ಇವತ್ತು ಅರ್ವಿನ್ ನ ನೇಣಿಗೆ ಏಳಿಸ್ತಾರೆ ಅಂಡ್ ಅವನನ್ನ ಇವಾಗ ರಾಜನ ಮುಂದೆ ತಂದಿಟ್ಟಿದ್ದಾರೆ. ಅರ್ವಿನ್, ಮನುಷ್ಯನ ಮೂಲಭೂತ ಹಕ್ಕುಗಳನ್ನ ಒಡೆದು ತಮ್ಮ ಪ್ರಾಫಿಟ್ ಮಾಡೋ ಆಕ್ಟ್ 6 ಲಾ ಅನ್ನ ಒಡೆದಿದ್ಯಾ, ಸೊ ಹೀಗಾಗಿ ನಿನ್ಗೆ ಇವಾಗ ನೇಣಿಗೆ ಹಾಕ್ತಾರೆ. ಅರೆ ಗುರು, ಅರ್ವಿನ್ ಸಾಯ್ಬಾರ್ದು, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಬನ್ನಿ ಮ್ಯಾನ್. ಮತ್ತೆ ಅದೇ ಟೈಮ್ ನಲ್ಲಿ ವಾಲ್ರೋಸ್ ವರ್ದ್ ಹೋಗಿದೆ. ಕೊಲೋಸಲ್ ಟೈಟನ್ ಮತ್ತೆ ಆರ್ಮರ್ ಟೈಟನ್ ಅಟ್ಯಾಕ್ ಮಾಡ್ಬಿಟ್ರು. ವಾಟ್ ದ ಫಕ್? ಹೀಗಾಗಿ ಪಿಕ್ಸಸ್ ಹೇಳ್ತಾರೆ, ಎಲ್ಲಾ ಜನರನ್ನ ವಾಲ್ ಸೀನಾಗೆ ಕರ್ಕೊಂಡ್ ಬನ್ನಿ, ಮತ್ತೆ ವಾಲ್ ರೋಸ್ ನಲ್ಲಿ ಬಂದಿರೋ ಟೈಟನ್ ತಡೆಯೋಕೆ ಟ್ರೈ ಮಾಡಿ ಅಂತ. ಆದ್ರೆ ಇವರು ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದ್ ವೇಳೆ ವಾಲ್ ರೋಸ್ ನ ಜನರು ವಾಲ್ ಸೀನಾಗೆ ಬಂದ್ಬಿಟ್ರೆ ವಾಲ್ ಸೀನಾದ ಕತೆ ಏನಾಗುತ್ತೆ ಗುರು? ಅಂಡ್ 3 ಗೋಡೆ ಒಡೆದೋಗ್ಬಿಟ್ರೆ ಇವ್ರು ಬದುಕೋದೆ ಅಲ್ಲಿ. ಸೊ ಹೀಗಾಗಿ ಇವರು ವಾಲ್ ಸೀನಾದ ಗೇಟ್ ನ ಮುಚ್ಚೋಕೆ ಹೇಳ್ತಾರೆ. ಅಂದ್ರೆ ಇದ್ರ ಅರ್ಥ ಎಲ್ಲ ವಾಲ್ ರೋಸ್ ನಲ್ಲಿರೋ ಜನರು ಸಾಯ್ತಾರ. ಇದ್ಯಾವ ರೀತಿ ಸರ್ಕಾರ ತನ್ನದೇ ಜನರನ್ನ ಸಾಯಿಸೋಕೆ ತಯಾರಿದೆ? ಒಂದು ಸಮಯ ಬರುತ್ತೆ, ಆಗ ನೀನು ಸರಿಯಾದ ನಿರ್ಣಯ ತಗೊಳ್ಬೇಕು. ನಾನು ಗೇಟ್ ನ ಬಂದ್ ಮಾಡಲ್ಲ, ನಾನು ನಿನ್ನ ಜೊತೆ ನಿಲ್ತೀನಿ. ಮತ್ತೆ ಹಾಗೆ ಎಲ್ಲ ಪೊಲೀಸ್ ಇಲ್ಲಿ ಇದ್ರಲ್ಲ, ಪೊಲೀಸ್ ಬ್ರಿಗೇಡ್ನವರು, ಅವರೆಲ್ಲ ರಾಜನ ಅಗೇನ್ಸ್ಟ್ ನಿಲ್ತಾರೆ, ಎಲ್ಲ ಪಾಲಿಟಿಷಿಯನ್ಸ್ ನ ಅಗೇನ್ಸ್ಟ್. ಮತ್ತೆ ಅಲ್ಲಿಗೆ ಒಬ್ಬ ಜಡ್ಜ್ ಬರ್ತಾನೆ ಅಂಡ್ ಇವರನ್ನ ನೀವು ನೋಡಿರ್ಲೇಬೇಕು. ಯಾಕಂದ್ರೆ ಸೀಸನ್ 1 ನಲ್ಲಿ ಅರೆನ್ನ ಕೇಸ್ ತಗೊಂಡಿದ್ರಲ್ಲ, ಇವರೇ ಅವರು. ಮತ್ತೆ ಅವರು ಹೇಳ್ತಾರೆ, ಇವಾಗ ಏನು ನ್ಯೂಸ್ ಬಂದಿತ್ತಲ್ಲ ಅವೆಲ್ಲ ಫೇಕ್ ಅಂಡ್ ಹಾಗೆ ಅವರು ನೋಡ್ಬೇಕಂತ ಇದ್ರು ಹೇಗೆ ಈ ಗವರ್ಮೆಂಟ್ ಆಕ್ಷನ್ ತಗೊಳತ್ತೆ ಅಂತ. ಮತ್ತೆ ಇವರಂತೂ ವಾಲ್ ರೋಸ್ ನ ಜನರನ್ನೆಲ್ಲ ಸಾಯೋಕೆ ಬಿಟ್ಬಿಟ್ಟಿದ್ರು ಗುರು. ಸೊ ಹೀಗಾಗಿ ಇವರ ಮೇಲೆ ಆಕ್ಟ್ 6 ಮನುಷ್ಯರ ಮೂಲಭೂತ ಹಕ್ಕುಗಳನ್ನ ಒಡೆದು ತಮ್ಮ ಪ್ರಾಫಿಟ್ ಮಾಡೋ ಲಾ ಬ್ರೇಕ್ ಆಗ್ಬಿಟ್ಟಿದೆ ಇವರಿಂದ. ಬಿಕಾಸ್ ಇವರೆಲ್ಲ ಸೇರ್ಕೊಂಡು ಫೇಕ್ ರಾಜನನ್ನ ಇಟ್ಬಿಟ್ಟಿದ್ರು. ಫೈನಲಿ ಅರ್ವಿನ್ ಅಂತೂ ಬದುಕೊಳಿದ್ರು ಗುರು ಅಂಡ್ ಎಲ್ಲ ಸಾಲ್ವ್ ಆಗೋಯ್ತು. ಇವರು ಸಿಕ್ಬಿದ್ದು ಒಳ್ಳೇದೇ ಆಯ್ತು. ಇವಾಗ ಈ ಸಿಂಹಾಸನದ ಮೇಲೆ ಯಾರು ಯೋಗ್ಯರೋ ಅವರು ಕೂತ್ಕೊಳ್ತಾರೆ. ಇವರು ಎಂತ ಫ್ರಾಡ್ ಆಗಿದ್ರು ಗುರು. ಫೈನಲಿ ಇಷ್ಟು ದಿನ ಎಂತ ಕರಪ್ಷನ್ ನಡೀತಾ ಇತ್ತು ಇವರ ಮಧ್ಯಾಹ್ನ. ಮತ್ತೆ ಇಲ್ಲಿ ಸರ್ವೆ ಕಾಪ್ಸ್ಗೆ ಸುದ್ದಿ ಬಂದ್ ಮುಟ್ಟುತ್ತೆ. ಅಂದ್ರೆ ಲೇವಾಯ್ ಅಂಡ್ ಆರ್ಮಿನ್ ಮಿಕಾಜಲ್ಲ ಇದ್ರಲ್ಲ, ಅವ್ರಿಗೆ ಸುದ್ದಿ ಬಂದ್ ಮುಟ್ಟುತ್ತೆ ಹೇಗೆ ಇವರ ಮೇಲಿರೋ ಎಲ್ಲ ಅಲಿಗೇಷನ್ಸ್ ಕೂಡ ಇವಾಗ ರಿಮೂವ್ ಆಗಿದೆ. ಆಕ್ಚುಲಿ ಗವರ್ಮೆಂಟ್ ದೊಡ್ಡ ಕರಪ್ಟ್ ಆಗಿತ್ತು, ಕಳ್ಳನ್ ಮಕ್ಳಾಗಿದ್ರು ಎಲ್ಲ. ಮತ್ತೆ ಹೀಗಾಗಿ ಇವ್ರು ಇವಾಗ ವಾಪಸ್ ಬರಬಹುದು. ಆದ್ರೆ ಇವಾಗ ಮೇನ್ ಪಾಯಿಂಟ್, ನಮ್ಮ ಮೇನ್ ಕ್ಯಾರೆಕ್ಟರ್ ಅರೆನಿಯಲ್ಲಿ ಗುರು. ಮತ್ತೆ ಹಾಂಜಿಗೆ ಒಂದು ಬುಕ್ ಇಂದ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ರೋಡ್ ರೇಸ್ ನ ಫ್ಯಾಮಿಲಿಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಅದು 5 ವರ್ಷದ ಹಿಂದೆ ನಡೆದಿದ್ದು. ಮತ್ತೆ ಅವ್ರ ಹತ್ರ 5 ಮಕ್ಕಳಿದ್ರು. ಎಂತ ಮಕ್ಳು ಮಾಡೋ ಇನ್ಸಿಡೆಂಟ್ ನಡೆದಿದ್ದ ವಾಟ್? ಮತ್ತೆ ಅದ್ರಲ್ಲಿ ಅವನ ಮಗಳು ಫ್ರೀಡಾ ರೀಸ್ ತುಂಬಾ ಒಳ್ಳೆ ಗುಣದವಳಾಗಿದ್ಲು, ಐ ಮೀನ್ ವೈಫ್ ಮಟೀರಿಯಲ್ ಆಗಿದ್ಲು. ಆದ್ರೆ ಒಂದಿನ ಕೆಲವು ಗೂಂಡಾಗಳು ಸೇರ್ಕೊಂಡು ಅವರ ಮನೆಗೆ ಬೆಂಕಿ ಹೊತ್ತಿಸ್ಬಿಟ್ರು. ಮತ್ತೆ ಎಲ್ಲ ಫ್ಯಾಮಿಲಿ ಸತ್ತೇ ಹೋಯ್ತು. ಆದ್ರೆ ರೋಡ್ ರೇಸ್ ಹೇಗೋ ಪ್ರಾಣನ ಉಳಿಸ್ಕೊಂಡು ಓಡೋಗ್ಬಿಟ್ಟ. ಆದ್ರೆ ಹಾಂಜೆಗ್ ಅನ್ಸೋದು ಏನಪ್ಪಾ ಅಂದ್ರೆ ಒಂದ್ ವೇಳೆ ಟೈಟನ್ ಪವರ್ ಇರೋನನ್ನ ತಿಂದು ಒಂದು ಟೈಟನ್ ಮನುಷ್ಯ ಆಗಿ ಅವನಿಗೂ ಕೂಡ ಟೈಟನ್ ಶಿಫ್ಟಿಂಗ್ ನ ಪವರ್ ಸಿಕ್ಕಿದೆ ಅಂದ್ರೆ ಎರೆನ್ ಯಾರನ್ನ ತಿಂದಿರಬಹುದು ಗಾಯ್ಸ್. ಮತ್ತೆ ಯಾವಾಗ? ಮತ್ತೆ ಇಲ್ಲಿ ಅರೆನ್ ತನ್ನ ಕಣ್ಣನ್ನ ತೆರಿತಾನೆ ಅಂಡ್ ಇಲ್ಲಂತೂ ಅವನನ್ನ ಕಟ್ಟಾಕಿಟ್ಟಿದ್ದಾರೆ ಸರಿಯಾಗಿ ಬೇಡಿಗಳಿಂದ. ಮತ್ತೆ ಎಂತ ಬಾಡಿ ಗುರು ಒಂದು. ಮತ್ತೆ ಮುಂದೆ ಅಂತೂ ಹಿಸ್ಟೋರಿಯಾ ಬರ್ತಾಳೆ. ಆದ್ರೆ ಇವಳನ್ನ ಕಟ್ಟಾಕಿಟ್ಟಿದ್ ಯಾಕೆ ಗುರು? BDSM ಮಾಡಕ? ಓಕೆ, ತುಂಬಾ ಡಾರ್ಕ್ ಆಗೋಯ್ತು ಗಾಯ್ಸ್. ಎನಿವೇಸ್, ಆದ್ರೆ ಹಿಸ್ಟೋರಿಯಾ ಹೇಳ್ತಾಳೆ ಏನಪ್ಪಾ ಅಂದ್ರೆ ಇವಳ ಅಪ್ಪ ತುಂಬಾ ಒಳ್ಳೆಯವರು, ಮತ್ತೆ ಹಾಗೆ ಈ ಮನುಷ್ಯರನ್ನ ಕಾಪಾಡ್ಬೇಕು ಅಂತ ಇದ್ದಾರೆ ಆ ಟೈಟನ್ಸ್ ಗಳಿಂದ. ಮತ್ತೆ ಆ ಪಾದ್ರಿ ನಿಕ್ಕನ್ನ ಇವರೇ ಕೊಂದಿದ್ದು ಅಂತ. ಈ ಗೋಡೆಗಳನ್ನ ನಾನೆಲ್ಲೋ ನೋಡಿದ್ದೀನಿ, ಇದು ಹೊಳಿತಾ ಇದೆ. ನಾನು ಯಾವತ್ತೂ ಬಂದಿದ್ದೀನಿ, ಮೇ ಬಿ ಭವಿಷ್ಯದಲ್ಲಿ ಇಲ್ಲಿ ಬಂದಿದ್ದೀನಿ ಅನ್ಸುತ್ತೆ. ಮತ್ತೆ ಹಿಸ್ಟೋರಿಯಾ ಕೇಳ್ತಾಳೆ, ಡ್ಯಾಡ್ ನಿಮಗೆ ಅನ್ಸಲ್ವಾ ನಾವು ಇವನ್ಗೆ ಎಲ್ಲ ಹೇಳ್ಬಿಡ್ಬೇಕು ಇದೆಲ್ಲ ಏನು ಮತ್ತೆ ಹಾಗೆ ಎಲ್ಲಿದ್ದೀವಿ ಅಂತ? ಹಾ ಮಗಳೇ, ಹೌದು. ಆದ್ರೆ ನಾವು ಮುಟ್ಟೋದ್ರಿಂದ ಅವನಿಗೆ ಎಲ್ಲ ನೆನಪಾಗ್ಬಿಡುತ್ತೆ.
ಅಂದ್ರೆ ಗಾಯ್ಸ್ ಎರೆನ್ ಟೈಟನ್ ಆಗಿದ್ದ, ಗ್ರೀಶಾ ಯೇಗರ್ ಅವನನ್ನ ಟೈಟನ್ ಆಗಿ ಮಾಡಿದ್ರು. ಮತ್ತೆ ಹಾಗೆ ಅವನು ತನ್ನ ಡ್ಯಾಡ್ ಅನ್ನ ತಿನ್ಬಿಟ್ಟ, ಮತ್ತೆ ಇವನ್ಗೆ ಈ ಪವರ್ ಸಿಕ್ಬಿಡ್ತು. ವಾಟ್ ದ ಫಕ್, ಎಂತ ಟ್ವಿಸ್ಟ್ ಗುರು ಇದು. ಆದ್ರೆ ಗಾಯ್ಸ್ ಗ್ರೀಶಾ ಯೇಗರ್ಗೆ ಈ ಟೈಟನ್ ಆಗೋ ಪವರ್ ಎಲ್ಲಿಂದ ಬಂದಿದ್ದು, ಆ ಇಂಜೆಕ್ಷನ್ ಟ್ಯೂಬ್ ಅವೆಲ್ಲ ಎಲ್ ಸಿಕ್ತು? ನೋಡಿದ್ಯಾ ನಿನ್ನ ಪಪ್ಪ ಮಾಡಿರೋ ಪಾಪ? ಇದಂತೂ ಮತ್ತು ಕನ್ಫ್ಯೂಸಿಂಗ್ ಆಗೋಯ್ತು ಬ್ರೋ. ಆದ್ರೆ ನಮ್ಗೆ ಮೇನ್ ಕಾನ್ಸೆಪ್ಟ್ ಅಂತೂ ಗೊತ್ತಾಗೋಯ್ತು. ಏನಪ್ಪಾ ಅಂದ್ರೆ ಯಾವಾಗ ನೀವು ಟೈಟನ್ ಆಗ್ತಿರೋ ಆಗ ನೀವು ಇನ್ನೊಂದು ಟೈಟನ್ ಪವರ್ ಇರೋ ವ್ಯಕ್ತಿನ ತಿನ್ಬಿಟ್ರೆ ಆಗ ನಿಮ್ಗೂ ಕೂಡ ಟೈಟನ್ ಶಿಫ್ಟಿಂಗ್ ನ ಪವರ್ ಸಿಕ್ಬಿಡುತ್ತೆ. ಆಮೇಲೆ ನೀವು ನಾರ್ಮಲ್ ಹ್ಯೂಮನ್ ಕೂಡ ಆಗಿರ್ಬೋದು, ಟೈಟನ್ ಕೂಡ ಆಗ್ಬೋದು ಟ್ರಾನ್ಸ್ಫಾರ್ಮ್ ಆಗಿ. ಅಂದ್ರೆ ವೇಟ್, ಇದ್ರ ಅರ್ಥ ಏನು? ಆನಿ, ರೈನರ್, ಬರ್ಟಾಲ್ಟ್ ಈ ಎಲ್ಲ ಟೈಟನ್ ಶಿಫ್ಟರ್ಸ್ ಯಾರನ್ನೋ ತಿಂದಿದ್ರ ಮೊದ್ಲು. ಬಟ್ ಮೇನ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ಎರೆನ್ ನ ಡ್ಯಾಡ್ ನ ಹತ್ರ ಈ ಟೈಟನ್ ಪವರ್ ಪಡ್ಕೊಳ್ಳೋ ಶಕ್ತಿ ಎಲ್ಲಿಂದ ಬಂತು? ಮತ್ತೆ ಹಾಗೆ ಹಿಸ್ಟೋರಿಯಾ ಮತ್ತೆ ರೋಡ್ ರೇಸ್ ಇವಾಗ ಎರೆನ್ ನ ಏನ್ ಮಾಡ್ತಾರೆ? ಎರೆನ್ ನ ತಿಂತಾರ? ಅಂಡ್ ರೋಡ್ ರೇಸ್ ನ ನಿಜವಾದ ಪ್ಲಾನ್ ಏನು? ಇವೆಲ್ಲ ತಿಳ್ಕೊಳ್ಳೋದು ಮುಂದಿನ ಪಾರ್ಟ್ ನಲ್ಲಿ, ಸೀಸನ್ 3 ಪಾರ್ಟ್ 2 ಅಲ್ಲಿ ಆಫ್ ಕೋರ್ಸ್ ಗಾಯ್ಸ್. ಆದ್ರೆ ವೇಟ್, ಸೀಸನ್ 3 ಪಾರ್ಟ್ 2 ಅಂತೂ ತರ್ತೀನಿ. ಆದ್ರೆ ಗಾಯ್ಸ್ ಏನಪ್ಪಾ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ತುಂಬಾ ಕಡಿಮೆ ವ್ಯೂಸ್ ಬಂದ್ಬಿಟ್ಟಿತ್ತು. ಮತ್ತೆ ಹಾಗೆ ಈ ವಿಡಿಯೋದಲ್ಲಿ ಹೇಗೆ ರೀಚ್ ಆಗತ್ತೆ ನೋಡೋಣ. ಅಂಡ್ ಒಂದ್ ವೇಳೆ ನೀವು ಲೈಕ್ ನ ಮಾಡಿ, ಸುಮಾರು 50 ಲೈಕ್ಸ್ ಆದ್ರೂ ಮಾಡಿಸಿ ಟ್ರೈ ಮಾಡಿ. 50 ಜಾಸ್ತಿ ಆಗೋಯ್ತು ಅನ್ಸುತ್ತೆ. ಅಟ್ ಲೀಸ್ಟ್ 30 ಲೈಕ್ಸ್ ನಾದ್ರೂ ಮಾಡಿಸಿ, ಇದರಿಂದ ನಾನು ನೆಕ್ಸ್ಟ್ ಪಾರ್ಟ್ ನ ತರ್ತೀನಿ. ಅಂಡ್ ಹಾಗೆ ನೀವು ಜಾಸ್ತಿ ಕಮೆಂಟ್ಸ್ ನ ಮಾಡಿ, ಕಮೆಂಟ್ಸ್ ನ ಓದಕ್ಕೆ ಒಂಥರ ಮೋಟಿವೇಶನ್ ಸಿಗುತ್ತೆ. ಮತ್ತೆ ಹೇಳ್ಬೇಡಿ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೆಕ್ಸ್ಟ್ ಪಾರ್ಟ್ ಗೋಸ್ಕರ ಅಂತ. ಮತ್ತೆ ಎಡಿಟಿಂಗ್ ಮಾಡೋಕೆ ತುಂಬಾನೇ ಎಫರ್ಟ್ಸ್ ಇರ್ತಿದೆ ಗಾಯ್ಸ್, ಹೀಗಾಗಿ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು. ಯಾರ್ಯಾರು ಕನ್ನಡ ಅನಿಮೆ ಫ್ಯಾನ್ಸ್ ಇದ್ದೀರಾ, ಮತ್ತೆ ಒಂದ್ ವೇಳೆ ಎಕ್ಸ್ಪ್ಲನೇಷನ್ ನೋಡೋಕೆ ಇಷ್ಟ ಅಂತ ಇದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿಸಿ. ಅಂಡ್ ಹಾಗೆ ಕನ್ನಡ ಅನಿಮೆ ಕಮ್ಯುನಿಟಿನ ಗ್ರೋ ಮಾಡೋದ್ರಲ್ಲಿ ಹೆಲ್ಪ್ ಮಾಡಿ ನಮ್ಗೆ. ಮತ್ತೆ ಅಲ್ಲಿವರೆಗೂ ತಾತಾ ಕಾಯ್. ಓಕೆ ಬಾಯ್.